ವಾಕ್ಯ ರೋಮಾಪುರದಲ್ಲಿ ಓದಲಿಕ್ಕೆ ಇಷ್ಟಪಡ್ತೇನೆ. ರೋಮಾಪುರ 11:36. ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಆತನಿಗೆ ಸದಾಕಾಲವು ಸ್ತೋತ್ರ. ಆಮೇಲೆ ನಾವು ಪ್ರಾರ್ಥನೆ ಮಾಡುವ. ಪ್ರೀತಿ ಸ್ವರೂಪನಾದಂಥ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಸ್ವಾಮಿ, ಸಮಯಕ್ಕಾಗಿ ಸ್ತೋತ್ರಪ್ಪ. ಕರ್ತನೆ, ನಿನ್ನಿಂದ ಸೃಷ್ಟಿಸಲ್ಪಟ್ಟಂಥ ನಾವು ಕರ್ತನೆ ನಿನ್ನನ್ನು ಆರಾಧಿಸುವುದಕ್ಕೋಸ್ಕರ ದೇವರು ನಿನ್ನ ಸನ್ನಿಧಾನಕ್ಕೆ ಸೇರಿ ಬರುವಂತೆ ಕೃಪೆಯನ್ನು ನೀನು ಕೊಟ್ಟಿದ್ದೆ ಸ್ವಾಮಿ. ದೇವರೇ, ನಾವು ಈ ಹೊತ್ತು ಸಭೆಯಾಗಿ ನಿನ್ನನ್ನು ಆರಾಧಿಸುವಾಗ ಕರ್ತನೆ ನೀನು ನಮ್ಮ ಮಧ್ಯದಲ್ಲಿದ್ದುಕೊಂಡು ನಮ್ಮ ಸ್ತುತಿ ಆರಾಧನೆಯಲ್ಲಿ ಕರ್ತನೆ ನೀನು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನಪ್ಪ. ಪರಿಶುದ್ಧನಾದಂಥ ದೇವರೇ, ಎಲ್ಲ ಮೆಚ್ಚುಗೆ ಅದು ನಿನಗೆ ಸಲ್ಲಿಸಲ್ಪಡಲಿ ಸ್ವಾಮಿ. ದೇವರೇ, ಯಾರ್ಯಾರು ಈ ಸ್ಥಳದಲ್ಲಿ ಸೇರಿ ಬಂದು ನಿನ್ನನ್ನು ಆರಾಧಿಸಬೇಕೆಂಬುದಾಗಿ ನೀನು ಉದ್ದೇಶಿಸಿದೆಯೋ ಅಂಥ ಜನರೆಲ್ಲರೂ ಕರ್ತನೆ ನಿನ್ನ ನಾಮದಲ್ಲಿ ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಕರ್ತನಾದಂಥ ದೇವರೇ ಸ್ವಾಮಿ, ನಿನಗೆ ಮಹಿಮೆ ಉಂಟಾಗಲಿ. ನಾವು ಸಭೆಯಾಗಿ ಸೇರಿ ನಿನಗೆ ಮಹಿಮೆ ಪಡಿಸುತ್ತಾ ನಿನ್ನ ಕಾರ್ಯಗಳಿಗೋಸ್ಕರ ಕರ್ತನೆ ನಾವು ಬಿಟ್ಟು ಕೊಡುತ್ತೇವೆ ಸ್ವಾಮಿ. ದೇವರೇ, ಬರುವಂಥ ವಾಕ್ಯ ಭಾಗದಲ್ಲಿ ನಮ್ಮೊಂದಿಗೆ ಮಾತನಾಡು ಕರ್ತನೆ. ನಿನಗೆ ಫಲ ಬರುವವರಾಗಿ ನಾವು ಜೀವಿಸಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ. ದೇವ, ಈಗ ನಾವು ಮಾಡಲಿಕ್ಕಿರುವಂಥ ಆರಾಧನೆಯಲ್ಲಿ ದೇವ ನಿನ್ನ ಮಹಿಮೆ ಹೊಂದು ನಿನ್ನ ನಾಮ ಒಂದೇ ಮೇಲಕ್ಕೆ ತಲುಪಡಲಿ. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇಲೆ. ಹಲ್ಲೆಲೂಯಾ. ನಮ್ಮ ಯೇಸು ನಾಮ ಶ್ರೇಷ್ಠವಾದಂಥ ನಾಮ. ಏಕೆಂದರೆ ನಾವೆಲ್ಲರೂ ಆತನಿಂದ ಸೃಷ್ಟಿಯಾಗಿ ನಾವು ಆತನಿಗೋಸ್ಕರವಾಗಿರುವವರು. ಹಾಗಾಗಿ ದೇವರ ಆ ಪ್ರೀತಿ ನಮ್ಮ ಮೇಲೆ ತೋರಿಸಿದ್ರಿಂದ ನಮ್ಮನ್ನು ಸಭೆಯಾಗಿ ಇಲ್ಲಿ ಸೇರಿಸುವಂತೆ ಮಾಡಿದ್ದಾನೆ. ನಾವು ನಮ್ಮ ದೇವರನ್ನು ನಾವು ಕೃತಜ್ಞತೆಯಿಂದ ನಾವು ಆತನನ್ನು ಸ್ತುತಿಸುವ ಪ್ರಿಯರೇ. Yesuvina
ಓ ಸ್ತೋತ್ರ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರ ತಂದೆ. ಓ ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ನಾಮದಲ್ಲಿ ಬಿಡುಗಡೆ ಸ್ವಾಮಿ, ನಿನ್ನ ನಾಮದಲ್ಲಿ ಅದ್ಭುತ ಸ್ವಾಮಿ. ಓ ಹಾಲೆಲೂಯ, ನಿನ್ನ ನಾಮವನ್ನು ನಾವು ಆರಾಧಿಸ್ತೇವೆ ತಂದೆ. ನಿನಗೆ ಸ್ತೋತ್ರ ಸ್ವಾಮಿ. ರಕ್ಷಕನೇ ನಿನಗೆ ಸ್ತೋತ್ರಪ್ಪ, ನಮ್ಮ ಉದ್ಧಾರಕನೇ ನಿನಗೆ ಸ್ತೋತ್ರಪ್ಪ. ಓ ಹಾಲೆಲೂಯ, ನಿನಗೆ ಆರಾಧನೆ ಸ್ವಾಮಿ. ಸಕಲದಲ್ಲಿಯೂ ನಿನಗೆ ಆರಾಧನೆ ತಂದೆ. ಸ್ತೋತ್ರ ಸ್ವಾಮಿ. ನೀನು ನಮ್ಮ ತಂದೆಯಾಗಿದ್ದೆ, ನೀನು ನಮ್ಮನ್ನು ನಡೆಸುವಾತನಾಗಿದ್ದೆ, ನೀನು ನಮ್ಮ ಅರಸನಾಗಿದ್ದೆ, ನೀನು ರಾಜಾದಿರಾಜನು, ನಮ್ಮ ಒಡೆಯನು. ನಿನಗೆ ಸ್ತೋತ್ರ ಸ್ವಾಮಿ. ಓ ಹಾಲೆಲೂಯ, ನಮ್ಮನ್ನು ನೀನು ಪ್ರೀತಿಸಿದಂಥ ದೇವರು. ತಂದೆ ದೇವಾ ನಿನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನಿನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನ ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನ ಆರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನ ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನ ಆರಾಧಿಸುವೆ. ನನ್ನ ಆನಂದವೇ ನಿಮ್ಮಡಿಯಲ್ಲಿ, ನನಗೆ ಸುಖವು. ತಂದೆ ದೇವಾ, ನನ್ನ ಆನಂದವೇ ನಿಮ್ಮಡಿಯಲ್ಲಿ, ನನಗೆ ಸುಖವು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ, ನನ್ನ ಆನಂದವೇ ನಿಮ್ಮಡಿಲಲ್ಲಿ, ನನಗೆ ಸುಖವು. ತಂದೆ ದೇವಾ, ನನ್ನ ಆನಂದವೇ ನಿಮ್ಮಡಿಲಲ್ಲಿ, ನನಗೆ ಸುಖವು. ತಂದೆ ದೇವಾ,
ಸುಖವು ತಂದೆ ದೇವ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು ತಂದೆ ದೇವ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು. ಹೌದು ಸ್ವಾಮಿ, ತಂದೆ ದೇವ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು. ತಂದೆ ದೇವ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು. ನಿನ್ನ ಹಾಗೆ ಯಾರು ಇಲ್ಲ ದೇವರೇ, ನಿನ್ನ ಹಾಗೆ ನಮಗೆ ಒಳ್ಳೆಯದನ್ನು ಮಾಡುವವರು ಯಾರು ಇಲ್ಲ ಸ್ವಾಮಿ. ಸ್ವಾಮಿ,
ಸ್ವಾಮಿ, ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ. ನಾವು ಸಭೆಯಾಗಿ ನಿನ್ನನ್ನು ಆರಾಧಿಸುತ್ತೇವಪ್ಪ. ನೀನು ಯೋಗ್ಯನಾದಂಥ ದೇವರು ಸ್ವಾಮಿ, ನೀನೊಬ್ಬನೇ ಯೋಗ್ಯನಾದಂಥ ದೇವರು. ಆ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸುತ್ತೇವಪ್ಪ. अब है पूरा यीशु मसीह हो महिमा तेरे गाए गाए आसमान गाए. Come on, ಎಲ್ಲರೂ ಆತ್ಮದಲ್ಲಿ ಎದ್ದು ಯೇಸು ಮಸೀಹ್. ನನಗೆ ಪೂರ್ಣ ವಿಶ್ವಾಸ ನಿನ್ನ ಹಾಗೆ ಯಾರೂ ಇಲ್ಲ. ಓ अंधेरों में तू रोशनी है, तू ही मंजिल तू रास्ता भी है. कमी है तेरा ही नाम जिंदगी है. ओ अंधेरों में तो रोशनी है, तू ही मंजिल तो रास्ता भी है. तू है जहाँ ना कुछ कमी जिंदगी है. हालेलुया.
ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಎಲ್ಲೂ ಇಲ್ಲ. ಓ ಈಗ ನನಗೆ ಪೂರ್ಣ ವಿಶ್ವಾಸ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಎಲ್ಲೂ ಇಲ್ಲ. ಓ ರೋಕೋ ಮಾಕಾತ ಶೋ ಲಾಕಾ ಲಾಕಾ ಬಾ. Come on, sing. Re roba hatere ke morokonde lebron dalla te mahanda. Yes. ನಿನ್ನ ಹಾಗೆ ಯಾರೂ ಇಲ್ಲ. ದೇವರ ಮಹಿಮೆಯ ನದಿಗಳು ಹರಿಯಲಿಕ್ಕೆ ಪ್ರಾರಂಭವಾಗಿದೆ. ದಾವೀದನು ಹೇಳ್ತಾನೆ, ಆತನು ಕಟ್ಟೆ ಹೊಡೆದ ಹಾಗೆ ನಮ್ಮ ಮಧ್ಯದಲ್ಲಿ ಚಲಿಸಿದನು. ಪೂರ್ಣ ವಿಶ್ವಾಸ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸು ಮಸಿ ಓ ಮಾಯಿ ಮಾತೆರೆ ಗಾಯೆ ಆಸುಮಾ ಗಾಯೆ. ಎಲ್ಲರೂ ಹೇಳೋಣವೇ? ಏ ಜಮೀ ನಿಮ್ಮ ಸ್ವರದಲ್ಲಿ ಅಭಿಷೇಕ ಇದೆ. ಕಮಾನ್, ಬಾಯನ್ನು ತೆರೆದು ಸ್ವರವನ್ನೆತ್ತಿ ಆರಾಧಿಸಿರಿ. ದೇವರು ನಮ್ಮ ಮಧ್ಯದಲ್ಲಿದ್ದಾನೆ, ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ನಮ್ಮಲ್ಲಿರುವಾತನು ಲೋಕದಲ್ಲಿರುವ ಆತನಿಗಿಂತ ಹೆಚ್ಚಿನವನು. ಓ ಎಸ್, ಕಮಾನ್, ಗ್ಲೋರಿಫೈ ಜೀಸಸ್. ಯೇಸು ಮಸಿ ಓ ಮೈ ಗಾಯೆ ಒಮ್ಮೊಮ್ಮೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು, ನಿಮ್ಮ ಕರಗಳನ್ನು ಮೇಲೆತ್ತಿಕೊಂಡು, ನಿಮ್ಮ ಮನಸ್ಸಿನಲ್ಲಿರುವ ಆಲೋಚನೆಯನ್ನೆಲ್ಲ ಸೆರೆ ಹಿಡಿಯುವುದು ಕ್ರಿಸ್ತನಿಗೆ. ಎಲ್ಲವನ್ನು ಕ್ರಿಸ್ತನಿಗೆ ಸೆರೆ ಹಿಡಿದು ಎಲ್ಲ ಆಲೋಚನೆಯನ್ನು ತಳ್ಳಿಬಿಟ್ಟು, ಈಗ ದೇವರ ಮುಂದೆ ನೀವು ನಿಂತಿದ್ದೀರಲ್ಲ, ದೇವರ ಮುಂದೆ ನಿಂತವರು ದೇವರಿಗೆ ಸಂಪೂರ್ಣವಾಗಿ ಬಗ್ಗಿಕೊಂಡು ಅಧೀನ ಒಪ್ಪಿಸಿ ಕೊಟ್ಟವರಾಗಿ ಒಮ್ಮೆ ಹೇಳೋಣ. ನೋಡ, ಸ್ವರವನ್ನೆಚ್ಚಿ ಆತನನ್ನೇ ದೃಷ್ಟಿಸಿ ಆತನ ಮೇಲೆ ಪೂರ್ಣ ಭರವಸೆ ಉಳ್ಳವರಾಗಿ ಆತನನ್ನೇ ಆತುಕೊಂಡವರಾಗಿ ನಾವು ಒಮ್ಮೆ ಸ್ವರವೆತ್ತಿ ಹೇಳುವ. ಯೇಸು ಮಸಿ ಓ ಮೈ ಮಾತೆ ಗಾಯೆ ಆಸುಮಾ ಗಾಯೆ ಯೇಸು ಒಂದು ಮಾತು ಹೇಳಿದ. ಶಿಷ್ಯರು ಒಟ್ಟಿಗೆ ಹೋಗುವಾಗ ಪರಿಸೇಯರು ಶಾಸ್ತ್ರಿಗಳು ಹೇಳಿದ್ರು, ಯೇಸುವೆ ಅವರನ್ನು ಸುಮ್ಮನೆ ಇಡ್ಲಿಕ್ಕೆ ಹೇಳು. ಅವರು ಬೊಬ್ಬೆ ಹಾಕ್ತಾ ಇದ್ರು. ಆಗ ಯೇಸು ಒಂದು ಮಾತು ಹೇಳಿದ, ಇವರು ಬೊಬ್ಬೆ ಹಾಕುದು ನಿಲ್ಲಿಸಿದ್ರೆ ಕಲ್ಲುಗಳು ಬೊಬ್ಬೆ ಹಾಕ್ತದೆ. ಕಲ್ಲುಗಳು ಬೊಬ್ಬೆ ಹಾಕುದು ಯಾವಾಗ? ಅದು ಭೂಕಂಪ ಆದಾಗ. ಹಾಗಾದ್ರೆ ಸಭೆ, ನೀನು ಬೊಬ್ಬೆ ಹಾಕಿ ಆತನನ್ನು ಸ್ತುತಿಸಿ ಆರಾಧಿಸುವಾಗ ಆ ಕಲ್ಲುಗಳು ಮೌನವಾಗಿರುತ್ತವೆ. ನಾವು ಬೊಬ್ಬೆ ಹಾಕುವಾಗ ಕಲ್ಲುಗಳು ಮೌನವಾಗಿರುತ್ತವೆ. ಸಭೆ ಮೌನವಾಗಿದ್ದರೆ ಕಲ್ಲುಗಳು ಬೊಬ್ಬೆ ಹಾಕುತ್ತವೆ. ಯಾವುದು ಉತ್ತಮ? ನಾವು ಧ್ವನಿ ಎತ್ತಿ ಆರಾಧಿಸುವಂತದ ಅಥವಾ ಕಲ್ಲುಗಳು ಧ್ವನಿ ಎತ್ತುವಂತದ? ಕಮ
ಕಮಾನ್, ಥಿಂಕ್ ಅಬೌಟ್ ದಿಸ್ ಥಿಂಗ್ಸ್. ಈ ವಿಷಯವಾಗಿ ಸಭೆ ಆಲೋಚನೆ ಮಾಡಿ ಆತನನ್ನು ಆರಾಧಿಸುವ. ಇನ್ನೊಮ್ಮೆ ಒಂದು ಸಾರಿ ನಮ್ಮ ಕರ್ತನಾದ ಯೇಸುವಿನ ನಾಮಕ್ಕೆ ಘನತೆಯನ್ನು ಸಲ್ಲಿಸುವವರಾಗಿ ನಮ್ಮ ಸ್ವರವನ್ನೆತ್ತಿ ಹೇಳುವ. ಯೇಸು ಮಸಿ ಓ ಮೈ ಮಾ अब है पूरा यकीन तुमसा कोई. ಅದೇ ಅಭಿಷೇಕದಲ್ಲಿದ್ದವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವು ಬದುಕಬೇಕಾದರೆ ಈ ಲೋಕದಲ್ಲಿ ಆತ್ಮಿಕವಾಗಿ ಬೆಳೆಯಬೇಕಾದರೆ ಆತ್ಮಿಕ ಆಹಾರವಾಗಿರುವ ಮನ್ನವಾಗಿರುವ ದೇವರ ವಾಕ್ಯ ನಮಗೆ ಬೇಕು. ನಾನು ನಂಬುತ್ತೇನೆ ಈ ದಿನದ ಆರಾಧನೆ ಸ್ತುತಿಯಲ್ಲಿಯೂ ಆರಾಧನೆಯಲ್ಲಿಯೂ ಈ ಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಿದೆ, ಯೇಸುವಿನ ನಾಮಕ್ಕೆ ಮಹಿಮೆಯಾಗಿದೆ. ತಂದೆಯಾದ ದೇವರು ನಜರೇತಿನ ಯೇಸುವನ್ನು ಮಹಿಮೆ ಪಡಿಸಿದ್ದಾನೆ. ಅನೇಕರಿಗೆ ಅನುಭವ ಆಗಿದೆ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಅದರಲ್ಲಿರುವ ಸಮಸ್ತವನ್ನುಂಟು ಮಾಡಿದ ನಮ್ಮ ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸ್ವಾಮಿ, ನೀನು ಹೇಳಿದ್ದಿ, ಯಾರು ನನಗೆ ಸ್ತುತಿಯಜ್ಞವನ್ನು ಸಲ್ಲಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುತ್ತಾರೆ. ನಿನ್ನನ್ನು ಗೌರವಿಸುವಂತ ಅವಕಾಶ ಈ ಸಭೆಯಲ್ಲಿ ಎಲ್ಲರಿಗೆ ಒಟ್ಟಿಗೆ ಸೇರಿ ನೀನು ಕೊಟ್ಟಿದ್ದಿ. ನಿನ್ನನ್ನು ಸ್ತುತಿಸಿದ್ದೇವೆ, ನಿನ್ನನ್ನು ಆರಾಧಿಸಿದ್ದೇವೆ. ನಾವು ಕೂಡ ಸಂತೋಷಿಸಿದ್ದೇವೆ, ಹರ್ಷಿಸಿದ್ದೇವೆ, ಉಲ್ಲಾಸಿಸಿದ್ದೇವೆ. ನಿನ್ನ ವಾಕ್ಯ ಹೇಳ್ತದೆ, ನೀತಿವಂತನ ಮನೆಯಲ್ಲಿ ಧನೈಶ್ವರ್ಯಗಳು, ಜಯಘೋಷವು, ಉತ್ಸಾಹದ ಧ್ವನಿ ಇರುವುದು. ಆದ ಕಾರಣ ಉತ್ಸಾಹ ಧ್ವನಿಯೊಡನೆ ನಿಮ್ಮನ್ನು ಸ್ತುತಿಸಿ ಆರಾಧಿಸುತ್ತೇವೆ. ಈ ಆರಾಧನೆ ನಿನಗೆ ಸಮರ್ಪಕವಾಗಿರಲಿ. ಮುಂದಿನ ಭಾಗದಲ್ಲಿ ಸ್ವಾಮಿ ನಿನ್ನ ನಾಮಕ್ಕೆ ಮಹಿಮೆಯಾಗಲಿ. ಇಲ್ಲಿ ಬಂದವರು ಯಾವ ಒಂದು ಉದ್ದೇಶದಲ್ಲಿ ಬಂದಿದ್ದಾರೋ, ಯಾವ ಭರವಸೆ ಉಳ್ಳವರಾಗಿ ಬಂದಿದ್ದಾರೋ, ಯಾವುದನ್ನು ನಿರೀಕ್ಷಿಸಿ ಬಂದಿದ್ದಾರೋ, ಅವರು ಯಾರು ಕೂಡ ಹಿಂತಿರುಗಿ ಖಾಲಿ ಕೈಯಲ್ಲಿ ಹಿಂತಿರುಗಿ ಹೋಗುವುದಿಲ್ಲ. ಯೇಸುವಿನ ನಾಮದಲ್ಲಿ ಬರೀ ಕೈಯಲ್ಲಿ ಹೋಗುವುದೇ ಇಲ್ಲ. As your servant, I decree and declare in the name of Jesus, they will never go empty hand. ಇದ್ದವರಾಗಿ ಹೋಗುವುದಿಲ್ಲ. ನಿನ್ನ ವಾಕ್ಯ ಹೇಳ್ತದೆ, ವಿವೇಕಿಯ ಜೀವದ ಮಾರ್ಗವು ಮೇಲು ಮೇಲಕ್ಕೆ ಹೋಗುವುದು. ಇವರು ಮೇಲು ಮೇಲಕ್ಕೆ ಹೋಗುತ್ತಾರೆ. ತಂದೆ, ನಿನಗೆ ಸ್ತೋತ್ರ. ನೀನು ಮಾತನಾಡು. ನೀನು ಮಾತನಾಡಿದರೆ ನಾವು ಬದುಕುತ್ತೇವೆ. ನೀನು ಮಾತನಾಡಿದ ಮಾತಿನಿಂದ ನಾವು ಶುದ್ಧರಾಗಿದ್ದೇವೆ, ಸಂತೈಸಲ್ಪಟ್ಟಿದ್ದೇವೆ, ಬಲವನ್ನು ಹೊಂದಿದ್ದೇವೆ. ಇನ್ನೂ ಅಧಿಕ ಬಲದಲ್ಲಿ ಎದ್ದು ನಡೆಯುವಂತೆ ನೀನು ನಮ್ಮೊಂದಿಗೆ ಮಾತನಾಡು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್. ಎಸ್. ಪ್ರೈಸ್ ದ ಲಾರ್ಡ್. ಒಂದು ಚಂದವಾದ ಸ್ಮೈಲ್ ಕೊಡಿ ಪಕ್ಕದವರಿಗೆ. ನನ್ನ ಹೆಸರು ನೋಡಿ ನೆಗಾಡಿ. ನಿಮ್ಮ ಅಮೂಲ್ಯವಾದ ನಗು, ಒಂದು ಗಟ್ಟಿಯಾದ ಚಪ್ಪಾಳೆಯನ್ನು ತಟ್ಟಿ, ನನಗೆ ಅಲ್ಲ ದೇವರಿಗೆ. ಕೆಲವರ 32 ಹಲ್ಲು ಸಹ ಕಾಣ್ತಾ ಇದೆ. ಹರ್ಷ ಹೃದಯವು ಒಳ್ಳೆಯ ಔಷಧ. ಓಕೆ, ಜೀಸಸ್ ಫಾರ್ ಆಲ್ ಮಿನಿಸ್ಟ್ರಿ ಸಭೆಯಲ್ಲಿ ಇವತ್ತು ನಾನು ಬಂದಿದ್ದೇನೆ. ನಾನು ನನ್ನಷ್ಟಕ್ಕೆ ಬಂದದಲ್ಲ. ಈ ಸಭೆಯನ್ನು ಯಾವಾತನು ಸ್ಥಾಪಿಸಿದಾನೋ ತಂದೆಯಾದ ದೇವರು ಕರ್ತನಾದ ಯೇಸುವಿನ ಮೂಲಕ ಕಟ್ಟಿದ್ದಾನೆ, ಸ್ಥಾಪಿಸಿದ್ದಾನೆ. ಮತ್ತೊಬ್ಬ ಸಭಾಪಾಲಕನನ್ನು ಈ ಸಭೆಯ ಕುರುಬನಾಗಿ ನೇಮಿಸಿದ್ದಾನೆ. ಅವರು ನನ್ನ ಸ್ನೇಹಿತರು, ನಿಮ್ಮ ಪಾಸ್ಟರ್, ನನ್ನ ಸ್ನೇಹಿತರು, ದೇವರ ಸೇವಕ
ದೇವರ ಸ್ವರಕ್ಕೆ ಕಿವಿಕೊಟ್ಟು ಸೇವೆಗೆ ಒಪ್ಪಿಸಿಕೊಟ್ಟಂಥವರು ಪಾಸ್ಟರ್ ಜಾನ್ಸನ್ ಕೋಚ್ಯಾನ್ರವ್ರನ್ನ ನಾನು ಕರೆದಿದ್ದಾರೆ. ಇದು ದೇವರಿಂದ ಬಂದ ಕರೆ. ಅವರು ಅವರಾಗಿಯೇ ಕರೆಯಲಿಲ್ಲ, ಹೇಳಲಿಲ್ಲ. ಸೊ ದೇವರಿಂದ ಕೇಳಿ ನನ್ನನ್ನು ಕರೆದಿದ್ದಾರೆ. ಸೊ ಈ ಅವಕಾಶವನ್ನು ತಂದೆಯಾದ ದೇವರು ಕರ್ತನಾದ ಯೇಸುವಿನ ನಾಮದಲ್ಲಿ ನನಗೆ ಒದಗಿಸಿಕೊಟ್ಟಿದ್ದಾನೆ. ನನ್ನನ್ನು ಈ ಒಂದು ಅವಕಾಶವನ್ನು ಕೊಟ್ಟಂಥ ದೇವರಿಗೂ ಮತ್ತು ಸಭಾಪಾಲಕರಿಗೂ ಮತ್ತು ಸಭೆಗೂ ನಾನು ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತೇನೆ. ಬೇಡವಾ? ಫ್ರೀ ಆಗಿರಿ, ದೇವರು ಮಾತನಾಡ್ತಾನೆ. ನಾವು ಏನೋ ಒಂದು ಸ್ಟಡಿ ಆಗ್ತಾ ಇರ್ತೇವೆ, ಕೂತ್ಕೊಂಡು ನಮಗಾಗಿ ಸ್ಟಡಿ ಆಗ್ತಾ ಇರ್ತೇವೆ. ಬೆಳಿಗ್ಗೆ ಆಗುವ ದೇವರು ಮಾರ್ಪಡಿಸಿ ಬಿಡ್ತಾನೆ. ಒಳ್ಳೆ ಕ್ಲಿಯರ್ ಆಗಿ ಇವತ್ತು ಮಾತಾಡಲಿಕ್ಕೆ ನನಗೆ ಒಂದು ಸಂದೇಶ ಇತ್ತು ತಲೆಯಲ್ಲಿ. ಡೂಯಿಂಗ್ ರೈಟ್ ಥಿಂಗ್ಸ್ ಇನ್ ರಾಂಗ್ ವೇ. ಡೂಯಿಂಗ್ ರೈಟ್ ಥಿಂಗ್ಸ್ ಇನ್ ರಾಂಗ್ ವೇ, ಅದು ಬಹಳ ನಾನು ಬಹಳ ಪುಳಕಿತನಾದ ಒಂದು ಸಂದೇಶ ದೇವರು ಕೊಟ್ಟದ್ದು. ಬಟ್ ಬೆಳಿಗ್ಗೆ ಹೇಳುವಾಗ ನಾನು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಬಟ್ ಅದೇ ಒಂದು ವಚನ ತಿರುಗ್ತಾ ಇತ್ತು. ಸೊ ಅದನ್ನು ಇವತ್ತು ಮಾತಾಡುವ. ಎಲ್ಲರೂ ನಿಮ್ಮ ಸತ್ಯವೇದವನ್ನು ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 4ನೇ ವಚನೆಯಿಂದ ಓದಿ. ಇಡೀ ವಾಕ್ಯದಲ್ಲಿ ದೊಡ್ಡ ದೇವರ ಒಂದು ಉನ್ನತವಾದ, ದೇವರು ಸಭೆಗೆ ಇಟ್ಟಂಥ ಅತಿ ಉನ್ನತವಾದ ಅತಿ ಶ್ರೇಷ್ಠವಾದ ಮಾತು ಇದೆ. ಅದರಲ್ಲಿ ಪ್ರಕಟಣೆ ಕೂಡ ಇದೆ. ಓಕೆ. ಯೆಹೋವನು ಯೆರೆಮೀಯನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದು. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ಒಂದು ನಿಮಿಷ, ಸಂತೋಷವಾಗಿದ್ದೀರಾ? ಹಲೋ, ನೀವು ಇಡೀ ದಿವಸ ವಾಕ್ಯವನ್ನು ತೆರೆಯಿರಿ ಮತ್ತು ಇಲ್ಲಿ ಓದಿ. ನಿಮ್ಮಲ್ಲಿ ಟಿಕ್ ಮಾಡೋದಾದರೆ ಟಿಕ್ ಮಾಡಿ, ಬಟ್ ಗಮನ ಎಲ್ಲೆಲ್ಲಿ ಕೊಂಡೋಗಬೇಡಿ. ನಿಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ ತದೇಕ ಚಿತ್ತವಾಗಿ ಸಂದೇಶದ ಮೇಲೆ ಇರಲಿ. ಹಲ್ಲೆಲೂಯಾ. ಮಾತನಾಡೋದು ಮಾತ್ರ ದೇವರು ನಿಮ್ಮೊಂದಿಗೆ. ನನ್ನ ಬಾಯಿಂದ ಬಂದಿರಬಹುದು, ನಾನು ಅದನ್ನು ನಂಬಿದ್ದೇನೆ. ನಾನು ನಂಬಿ ಮಾತನಾಡುವ, ಖಂಡಿತವಾಗಿ ಇದು ನಮ್ಮದಲ್ಲ, ಇದು ದೇವರ ಮಾತು. ಹಲ್ಲೆಲೂಯಾ. ಓಕೆ. ಯೆರೆಮೀಯನನ್ನು ಯಾರು ಪ್ರವಾದಿಯಾಗಿ ನೇಮಿಸಿದ್ದು? ಓದಿ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ಹೆಡ್ಡಿಂಗ್: ಯೆಹೋವನು ಯೆರೆಮೀಯನನ್ನು ಪ್ರವಾದಿಯಾಗಿ ನೇಮಿಸಿದ್ದು. ಹಾಗಾದರೆ ಒಬ್ಬ ವ್ಯಕ್ತಿಯನ್ನು ಸೇವೆಯಲ್ಲಿ ನೇಮಿಸುವವನು ಯಾರು? ಪಕ್ಕದವರಿಗೆ ಹೇಳಿ, ಯಾರು? ಉತ್ತರ ಕೊಡಿ. ಯಾರು? ನೀನು ನನಗೆ ಕೇಳು, ನಿನ್ನ ಹತ್ರ ಬದಿಯಲ್ಲಿ ಯಾರಿಲ್ಲ ಅಲ್ಲ. ಯಾರು ಪ್ರವಾದಿಯನ್ನಾಗಿ ನೇಮಿಸಿದ್ದು? ಯಾರು? ನಗುತ್ತಾ ಹೇಳಿ. ದೇವರು ನಿನ್ನನ್ನು ಮಗನಾಗಿ ಆರಿಸಿದ್ದಾನೆ. ನಿನ್ನನ್ನು ದೇವರ ಚಿತ್ತಾನುಸಾರವಾದ ಕರೆಯಲ್ಲಿ ಕರೆದಿದ್ದಾನೆ, ಆರಿಸಿದ್ದಾನೆ, ನೇಮಿಸಿದ್ದಾನೆ. ನೇಮಿಸಿದ್ದಾನೆ. ಯಾವಾಗ? ಜಗತ್ತುತ್ಪತ್ತಿಗಿಂತ ಮುಂಚೆ. ಜಗತ್ತುತ್ಪತ್ತಿಗಿಂತ ಮುಂಚೆ. ಮುಂದೆ ಬರ್ತದೆ, ಓದಿ ಸಿಸ್ಟರ್, ಓದಿ. ನೀವು ಓದ್ತಾ ಇರಿ, ನಾನು ಹೇಳುವಾಗ ನಿಲ್ಲಿಸಿದ್ರೆ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನು. ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ. ಓದಿ. ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೆ. ಜನಾಂಗಗಳಿಗೆ ಅಂದರೆ ನೇಷನಿಗೆ. ನೇಷನಿಗೆ, ದೇಶಗಳಿಗೆ ಪ್ರವಾದಿಯನ್ನಾಗಿ ಒಬ್ಬ ವ್ಯಕ್ತಿಯನ್ನು ನೇಮಿಸಿದ್ದಾನೆ ಆ ಕಾಲದಲ್ಲಿ. ಯಾರನ್ನು? ಯೆರೆಮೀಯನನ್ನು. ಎಫೆಸ 1ನೇ ಅಧ್ಯಾಯ 4ನೇ ವಚನ ಅಲ್ಲೇ ಬೆರಳಿಡಿ, ಓದಿ. ಈಗ ನಾವು ಹೇಳಿದ ಮಾತು. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಯಾವಾಗ ಆರಿಸಿಕೊಂಡದು ನಮ್ಮನ್ನು? ಹೊಸ ಒಡಂಬಡಿಕೆಯಲ್ಲಿ ಫಲವಾಗಿ ಹುಟ್ಟಿದ ದೇವರ ಮಕ್ಕಳಾಗಿರುವ ನಮ್ಮನ್ನು ಯಾವಾಗ ಆರಿಸಿಕೊಂಡಿದ್ದಾರೆ?
ನಮ್ಮ ತಂದೆ, ನಮ್ಮ ತಂದೆಯ ತಂದೆ, ಅವರ ತಂದೆ, ಅವರ ತಂದೆ ಎಲ್ಲರೂ ಹುಟ್ಟುವುದಕ್ಕಿಂತ ಮುಂಚೆ ಕ್ರಿಸ್ತನಲ್ಲಿ ನನ್ನನ್ನು ಹೇಳಿ, ನಮ್ಮನ್ನು, ಪಕ್ಕದವರು ನಿಮ್ಮನ್ನು ಹೇಳಿ, ನನ್ನನ್ನು, ನಿಮ್ಮನ್ನು. ಒಮ್ಮೆ ಈ ಸೈಡ್ನಲ್ಲಿ ಹೇಳಿದಿರಲ್ಲ, ಈಗ ಈ ಸೈಡ್ನಲ್ಲಿ ಹೇಳಬೇಕಲ್ಲ. ಕೆಲವರಿಗೆ ಈ ಸೈಡ್ನಲ್ಲಿ ಯಾರೂ ಇಲ್ಲ, ಪಾಸೇಜ್ ಇದೆ. ಈಚೆ ಇದ್ದಾರೆ, ಈಚೆ. ನಮ್ಮನ್ನು, ನನ್ನನ್ನು, ನಿಮ್ಮನ್ನು, ನಿಮ್ಮನ್ನು ಕ್ರಿಸ್ತನಲ್ಲಿ ಜಗತ್ತುತ್ಪತ್ತಿಗಿಂತ ಮುಂಚೆ ತಂದೆಗೋಸ್ಕರ ಆರಿಸಿ ನೇಮಿಸಿದ್ದಾನೆ. ಇದು ಈ ಲೋಕದಲ್ಲಿ ಎಲ್ಲ ದಿನ ಬೆಳಿಗ್ಗೆ ಎದ್ದು ನಮಗೆ ನೆನಪಿರಬೇಕು, ನನ್ನನ್ನು ಜಗತ್ತುತ್ಪತ್ತಿಗಿಂತ ದೇವರು ಕ್ರಿಸ್ತ ನನ್ನ ತಂದೆ ಆರಿಸಿಕೊಂಡಿದ್ದಾನೆ. ಅದು ನಮಗೆ ತಿಳಿದಿದ್ದರೆ ನನ್ನನ್ನು ಏನಕ್ಕೆ, ನಾನು ದೇವರ ಮಗನಾಗಿದ್ದೇನೆ, ದೇವರು ನನಗೆ ಸೇವೆ ಕೊಟ್ಟಿದ್ದಾನೆ. ನೋಡಿ, ಸುವಾರ್ತಿಕನ ಸೇವೆ, ಹೋಗಿರಿ ಜಗತ್ತಿಗೆಲ್ಲ ಸುವಾರ್ತೆ ಸಾರಿರಿ ಎಂಬುದಾಗಿ ಇಡೀ ಸಭೆಗೆ ಓಪನ್ ಕಾಲ್ ಕೊಟ್ಟಿದ್ದಾನೆ. ಸುವಾರ್ತೆ ಹೋಗಿ ಸಾರಲಿಕ್ಕೆ ಯಾರ ಪರ್ಮಿಷನ್ ಬೇಡ. ಸುವಾರ್ತೆ ಸಾರುವುದು ವಿಶ್ವಾಸಿಗಳಿಗೆಲ್ಲ, ರಕ್ಷಣೆ ಹೊಂದದವರಿಗೆ. ಹೇಳಿ, ರಕ್ಷಣೆ ಹೊಂದದವರಿಗೆ. ವಿಶ್ವಾಸಿಗಳ ಜವಾಬ್ದಾರಿ ನೋಡಲಿಕ್ಕೆ ಸಭಾಪಾಲಕನಿದ್ದಾನೆ ಮತ್ತು ಲೀಡರ್ಸ್ ಇರ್ತಾರೆ, ಸೆಲ್ ಲೀಡರ್ಸ್. ಬಟ್ ಹೊರಟು ಹೋಗಿ ಸುವಾರ್ತೆಯನ್ನು ಸಾರುವಂಥದ್ದು ನಿತ್ಯ ಜೀವವನ್ನು ಹೊಂದದೇ ಇರುವಂಥ ಜನರಿಗೆ ನೀವು ನಿತ್ಯ ಜೀವವನ್ನು ಸಪ್ಲೈ ಮಾಡುವಂಥ ಸಪ್ಲೈಯರ್ಸ್ ಆಗಿದ್ದೀರಿ. ಅಯ್ಯೋ, ಎಷ್ಟು ಒಳ್ಳೆಯದಕ್ಕೆ ಸುಮ್ಮನೆ ನಿಂತಿದ್ದಾರೆ. ಹೇಳಿ, ನಿತ್ಯ ಜೀವವನ್ನು, ಪಕ್ಕದವನು ಹೇಳಿ, ನಿತ್ಯ ಜೀವವನ್ನು ದೇವರು ನಮಗೆ ಇಟ್ಟಿರುವ, ನಮಗೆ ದಯಪಾಲಿಸಿರುವ ನಿತ್ಯ ಜೀವವನ್ನು ಬೇರೆಯವರಿಗೂ ಕೊಡಲಿಕ್ಕೆ ನಮ್ಮನ್ನು ನೇಮಿಸಿದ್ದಾನೆ. ಕೊಡುವುದು ನಾವಲ್ಲ, ಕೊಡುವುದು ದೇವರು. ನಿತ್ಯ ಜೀವ ಅವರಿಗೆ ಸಿಗುವಂಥ ವಾಕ್ಯವನ್ನು ನಾವು ಸಾರುವವರು. ಓಕೆ, ಮುಂದೆ ಓದಿ, ಇಲ್ಲಿ ಓದಿ, ಯೆರೆಮೀಯದಲ್ಲಿ ಅದನ್ನು ಬಿಡಿಸುವ. ನನ್ನನ್ನು ಜನಾಂಗಗಳಿಗೆ ಪ್ರವಾದಿಯಾಗಿ ನಿನ್ನನ್ನು ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು. ಏನು ಹೇಳ್ತಾನೆ? ಹಲೋ, ಕೇಳ್ತಾ ಇದ್ದೀರಾ? ಅವನು ಹೇಳ್ತಾನೆ, ನಿನ್ನನ್ನು ಜನಾಂಗಗಳಿಗೆ ನಾನು ನೇಮಿಸಿದ್ದೇನೆಂದು ಹೇಳುವಾಗ ಇಲ್ಲಿ ಅನೇಕ ನೆಗೆಟಿವ್ ಸಂಗತಿಗಳು ಆಲೋಚನೆ ಬರ್ತದೆ. ಸ್ವಾಮಿ, ನನಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ, ನನಗೆ ವಿದ್ಯಾಭ್ಯಾಸ ಇಲ್ಲ, ನಾನು ಹೆಂಗಸು, ನಾನು ಅದು ಫಲಾನ, ನನಗೆ ಕೆಲಸ ಇದೆ, ನನಗೆ ಪೊಸಿಷನ್ ಇದೆ, ನನಗೆ ಅದು ಇದೆ, ಇದು ಇದೆ, ಅನೇಕ ನೆಪಗಳಿರ್ಬೋದು. ಅವನು ಹೇಳುವಾಗಲೇ ದೇವರು ಹೈ ಆಗನ್ಬೇಡ, ಬಾಲಕನಂತ ಹೇಳುವಾಗಲೇ ನಿಲ್ಲು, ಬಾಲಕನಂತ ಹೇಳಬೇಡ. ಈಗ ನಿಮ್ಮ ಹತ್ರ ಯಾರೋ ದೇವ ಸೇವಕ ಅಥವಾ ಯಾರಾದರೂ ಪ್ರಾಫಿಟಿಕಲ್ ವರ್ಡ್ ದೇವರು ಹೇಳಿದನ್ನು ತಿಳಿಸುವಾಗ ದೇವರು ನಿನ್ನನ್ನು ಸೇವೆಗೆ ಉಪಯೋಗಿಸ, ನನಗೆ ವಿದ್ಯಾಭ್ಯಾಸ ಇಲ್ಲ, ನೋ ಹೇಳಬೇಡ. ಇವನು ಹೇಳಿದ್ನ ಹಾಗೆ ಮೋಶೆ ಏನು ಹೇಳಿದ? ನಾನು ಮಾತು ಬಲ್ಲವನಲ್ಲ, ನನಗೆ ಆಗುವುದಿಲ್ಲ ಹೇಳಲಿಕ್ಕೆ. ಅನೇಕ ನೆವ ಕೊಟ್ಟರು. ಆತನ ಪ್ರತಿಯೊಂದು ನೆವಕ್ಕೆ ದೇವರ ಪ್ರೀತಿ ಎಂಥ ಸುಂದರವಾದ ಪ್ರೀತಿ. ಪ್ರತಿಯೊಂದು ನೆವಕ್ಕೆ ದೇವರು ಉತ್ತರ ಕೊಟ್ಟು ಕೊನೆಗೆ ಆಗುವುದಿಲ್ಲ ಅಂತ ಹೇಳುವಾಗ, ನಿನ್ನ ಅಣ್ಣ ನಿನಗೆ ಬಾಯಾಗಿ ಮಾತಾಡ್ತಾನೆ ಎಂಬುದಾಗಿ ನಾನು ಅವನನ್ನು ಕಳಿಸ್ತೇನೆ ನಿನ್ನೊಟ್ಟಿಗೆ. ಮತ್ತೆ ಹೇಳ್ತಾನೆ ಅಪೊಸ್ತಲ ಕೃತ್ಯದಲ್ಲಿ, ನೀನು ಈಗ ಬಾ. ಅಪೊಸ್ತಲ ಕೃತ್ಯದ 7ನೇ ಅಧ್ಯಾಯದಲ್ಲಿ ಸ್ಟೆಫನ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ, ಈಗ ನಿನ್ನನ್ನು ಕಳಿಸ್ತೇನೆ ಬಾ ಅಂದರೆ ಈಗ ಬಾ, ದ್ಯಾಟ್ ಈಸ್ ದ ಟೈಮ್. ಅದಕ್ಕೆ ಇಲ್ಲಿ ನೋಡಿ, ಮಾತು ಬಲ್ಲವನಲ್ಲ, ಹಾಗನ್ನಬೇಡ, ಬಾಲಕನನ್ನಬೇಡ, ಯೆಹೋವನು ನನಗೆ ಬಾಲಕನನ್ನೇ ಬೇಡ, ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗುವಿ ಎಂದು ಆಜ್ಞಾಪಿಸ್ತಾನು. ಅದನ್ನೆಲ್ಲ ನುಡಿಯಲೇ ನುಡಿಯುವಿ. ನಾನು ಆಜ್ಞಾಪಿಸುವೆನು. ಓದಿ ಸಿಸ್ಟರ್, ಅದನ್ನೆಲ್ಲ ಆಜ್ಞಾಪಿಸುವುದೇನಲ್ಲ, ನುಡಿಯಲೇ ನುಡಿಯುವಿ. ಅವರಿಗೆ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಹೇಳಿ, ನನ್ನನ್ನು ಉದ್ಧರಿಸಲು, ಹೇಳಿ, ನನ್ನನ್ನು ಉದ್ಧರಿಸಲು ನನ್ನ ತಂದೆಯಾದ ದೇವರು, ನನ್ನ ಕರ್ತನಾದ ಯೇಸು ಪವಿತ್ರಾತ್ಮನ ಮೂಲಕವಾಗಿ ನನ್ನೊಂದಿಗೆ ಇದ್ದಾನೆ. ಎಷ್ಟು ಮಂದಿಗೆ ನಂಬಿಕೆ ಇದೆ ದೇವರು ನನ್ನ ಒಟ್ಟಿಗೆ ಇದ್ದಾನೆ ಅಂತ? ಸತ್ಯನಾ? ಮರ್ತು ಬಿಡಲಿಲ್ಲ. ಕೆಲವೊಮ್ಮೆ ಮರ್ತು ಹೋಗುವುದಿಲ್ವಾ? ಮಾತಾಡುವಾಗ ಕೆಲವರಿಗೆ ಸಿಟ್ಟು ಮಾಡುವಾಗ ಕೆಲವೊಮ್ಮೆ ನಾನು ಹಾಗೆ ವರ್ತಿಸಿದ್ದುಂಟು, ಮತ್ತೆ ಪಶ್ಚಾತ್ತಾಪ ಪಟ್ಟದ್ದುಂಟು. ನನ್ನೊಟ್ಟಿಗೆ ದೇವರು ಇದ್ದಾರೆ ಅಂತ ಗೊತ್ತುಂಟು, ಆಬ್ಸೆಂಟ್ ಮೈಂಡ್ ಗೊತ್ತಿಲ್ಲದ ಹಾಗೆ.
ನೋಡಿ, ನಾನು ಸುಮಾರು 13 + 1 6 18-19 ವರ್ಷಗಳ ಹಿಂದೆ ಒಬ್ಬ ಕಾರ್ಪೊರೇಟರ್ದು ಕೆಲಸ, ಅವನು ನನ್ನ ಫ್ರೆಂಡ್, ಒಳ್ಳೆ ಅವನ ಕೆಲಸ ನಾನು ಮತ್ತು ನನ್ನ ತಮ್ಮ ಮಾಡ್ತಿದ್ದೆವು. ಮಾಡುವಾಗ ನನ್ನ ಹತ್ರ ಕೇಳಿದೆ, ಅವನು ಹೌಸ್ ಡೆಡಿಕೇಶನ್ ಹೌಸ್ ವಾರ್ಮಿಂಗ್ ಸೆರೆಮನಿ ಇಟ್ಟ, ಮನ ಒಕ್ಕಲು ಕಾರ್ಯಕ್ರಮ. ನಮ್ಮದು 40% ಕೆಲಸ ಆಗಲಿಲ್ಲ, ಆಗಿದೆ ಅಷ್ಟೇ, ಇನ್ನು 60% ಕೆಲಸ ಆಗಬೇಕು. 20 ದಿವಸದ ಗ್ಯಾಪಲ್ಲಿ 3 ಫ್ಲೋರ್ ಇದ್ದು ಬಿಲ್ಡಿಂಗ್ ಇದು ಕೆಲಸ. ನಾನು ನನ್ನ ಎಲ್ಲ ಕೆಲಸದವರನ್ನು ಹಾಕಿದರೂ ಆಗೋದೇ ಇಲ್ಲ. ಆದರೂ ನಾನಲ್ಲಿ ನಿಂತು ಜನ ಹಾಕಿ ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಸಿಪ್ರಿ ಅಂತ ಒಬ್ಬ ಬಿಲಿವರ್ ಇದ್ದ ಆ ಸಭೆಯಲ್ಲಿ, ಅವನು ನಮ್ಮ ಕೆಲಸದವ, ಪ್ಲಂಬರ್ ಕೆಲಸ ಮಾಡ್ತಿದ್ದ. ಇವನಿಗೆ ಸಡನ್ ಏನಾಯ್ತು ನನ್ನ ಹತ್ರ ಬಂದು ಭಯಂಕರ ರ್ಯಾಶ್ ಮಾತಾಡಿದ. ನಾನು ಫೇಸ್ ಮಾಡಿದ್ದೆ ಸುಮ್ಮನೆ ಇದ್ದೆ. ಕೊನೆಗೆ ಹಳೆಯ ವ್ಯಕ್ತಿ ಒಮ್ಮೆ ಜೀವ ಆದಾಗೆ ಆಯಿತು. ಸತ್ತಂಥ ವ್ಯಕ್ತಿ ಜೀವಗೊಂಡ. ನಾನು ಎದ್ದು ಇನ್ನೇನು ಇವನು ಕೊಟ್ಟದಕ್ಕೆಲ್ಲ ಉತ್ತರ ಕೊಡುವಂತ ಎದ್ದು ನಿಂತಾಗ ಎದುರಿನಲ್ಲಿ ಸಿಪ್ರಿ ಕಾಣ್ತಾ ಇದ್ದಾನೆ. ನಾನು ಹೋಗುವ ಸಭೆಯ ವಿಶ್ವಾಸಿ. ಅವನನ್ನು ನೋಡಿ ನನ್ನ ಕೋಪ ಎಲ್ಲ ಕರಗಿ, ಆಗ ತಲೆಯ ಮೇಲೆ ಐಸಿಟ್ಟಾಗಿ ಸೀದಾ ಕರಗಿತ್ತು. ನಾನು ಸೀದಾ ಇವನನ್ನು ಬಿಟ್ಟೆ, ಗಾಡಿ ಸ್ಟಾರ್ಟ್ ಮಾಡಿದೆ. ಅಮ್ಮ, ನಾನು ಬೇರೆ ಸೈಟಿಗೆ ಹೋದೆ, ಮೈಕಿಗೆ ಹೇಳಿದೆ, ನೀನಿನ್ನಲ್ಲಿ ನೋಡಿ, ನಾನು ಅಲ್ಲಿಗೆ ಬರುವುದಿಲ್ಲ ಎಂಬುದಾಗಿ. ನನಗೆ ಆಗ ನೆನಪು ಬಂತು, ಈ ಸಿಪ್ರಿಯನ್ನು ನೋಡಿ ಅವ ನಮ್ಮ ಸಭೆಯವ, ನನ್ನ ಕ್ಯಾರೆಕ್ಟರಿಗೆ ಗೊತ್ತಾಗ್ತದೆ ಅಂತ ನಾನು ನನ್ನ ಸ್ವಭಾವವನ್ನು ಚೇಂಜ್ ಮಾಡುವುದಾದರೆ ನಾನು ನನ್ನ ಕರ್ತನು ನನ್ನೊಳಗೆ ಇರುವಂಥದ್ದನ್ನೇ ಮರೆತು ಬಿಟ್ಟೆನಲ್ಲ. ಅಲ್ಲೋ, ಬೇರೆಯವರ ಉದಾಹರಣೆ ಬೇಡ, ನನ್ನ ಉದಾಹರಣೆ ಕೊಡ್ತೇನೆ. ಹೇಳಿ, ನನ್ನನ್ನು ಉದ್ಧರಿಸಲು. ಹೇಳಿ, ನನ್ನನ್ನು ಉದ್ಧರಿಸಲು ನನ್ನೊಂದಿಗೆ ಯಾವಾಗಲೂ ಕರ್ತನು ಇದ್ದಾನೆ. ಮುಂದೆ ಓದಿ. ಆಗ ಯೆಹೋವನು ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೆ. ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ. ಆಗ ಯೆಹೋವನು ನನ್ನ ಬಾಯನ್ನು ಮುಟ್ಟಿ, ಹಲ್ಲೆಲೂಯಾ. ಹಲೋ, ಯಾರ ಬಾಯನ್ನು ಮುಟ್ಟಿದ್ದಾನೆ? ಯೆರೆಮೀಯನ ಬಾಯನ್ನು ಯಾರು ಮುಟ್ಟಿದ್ದಾನೆ? ಹೇಳಿ, ದೇವರು ಮುಟ್ಟಿದ್ದಾನೆ. ಅಲ್ಲಿ ತನಕ ಅವನಿಗೆ ಮಾತು ಇಲ್ಲ. ಯಾವಾಗ ದೇವರು ಅವನ ಬಾಯನ್ನು ಮುಟ್ಟಿದಾನ, ಅದರರ್ಥ ಎಲ್ಲ ಆತನ ಸೇವೆಯಲ್ಲಿ ಇರಬೇಕಾದ ಫುಲ್ಲು ಪ್ಯಾಕೇಜ್ ಮಾತಾಡಲಿಕ್ಕೆ ಅವನಿಗೆ ಸಿಕ್ಕಿತು. ಈಗ ದೇವರಿಗೂ ಅವನಿಗೂ ಕನೆಕ್ಷನ್. ದೇವರು ಮಾತನಾಡ್ತಾನೆ, ಅವ ಕೇಳ್ತಾ ಇದ್ದಾನೆ. ಒಂದು ಜನಾಂಗದವರ ಮುಂದೆ ಅಥವಾ ಇಸ್ರಾಯೇಲರ ಮುಂದೆ, ಅರಸನ ಮುಂದೆ ಹೋಗಿ ನಿಲ್ಲುವಾಗ ದೇವರ ಆಲೋಚನೆಯನ್ನು ಅವನು ಹೇಳ್ತಾ ಇದ್ದಾನೆ. ಇವತ್ತು ದೇವರು ನಮ್ಮನ್ನು ಇಲ್ಲಿ ಪ್ರತಿಯೊಬ್ಬರು ನೇಮಿಸಿದ್ದು ನಾವು ದೇವರಿಂದ ಕೇಳಿ ಮಾತಾಡಲಿಕ್ಕೆ. ಹೇಳಿ, ದೇವರಿಂದ ಕೇಳಿ ಮಾತಾಡಲಿಕ್ಕೆ. ನೀವು ದೇವರ ವಾಕ್ಯವನ್ನು ಧ್ಯಾನ ಮಾಡದಿದ್ದರೆ ಯಾವುದೇ ಪ್ರಾಬ್ಲಮಿಗೆ ನೀವು ಒಬ್ಬರಿಗೆ ಪ್ರೇಯರ್ ಮಾಡುವಾಗ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ನೀವು ಪ್ರೇಯರ್ ಮಾಡುವಾಗ ನೀವು ಏನನ್ನು ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದೆ? ಅದೇ ಬಾಲಕರಾಗಿರುವಾಗ ಮಾಡಿದ ಸ್ವಾಮಿ ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು, ಅವರನ್ನು ಹಾಗೆ ಮಾಡು, ಇವರನ್ನು ಹೀಗೆ ಮಾಡು, ಇದೇ ಪ್ರಾರ್ಥನೆ ಅಲ್ಲದೆ ವಾಕ್ಯವನ್ನು ಹೇಳಿ ಪ್ರಾರ್ಥಿಸಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಪ್ರತಿಯೊಂದು ಸಂದರ್ಭಕ್ಕೆ ತಕ್ಕ ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ. ಪ್ರತಿಯೊಂದು ಸಂದರ್ಭದಿಂದ ನಾವು ಹೊರಗೆ ಬರಲಿಕ್ಕಾಗಿ ದೇವರು ನಮಗೆ ಆತನ ವಾಕ್ಯವನ್ನು ಕೊಟ್ಟಿದ್ದಾನೆ. ಯಾವಾಗ ನಾವು ಆ ವಾಕ್ಯವನ್ನು ಹೇಳಿ ಘೋಷಿಸಿ ಪ್ರಾರ್ಥನೆ ಮಾಡ್ತೇವೆ, ಅದಕ್ಕೆ ಉತ್ತರ ಬರದಿರಲಿಕ್ಕೆ 100% ಅಸಾಧ್ಯವೇ ಇಲ್ಲ. ಬರಲೇಬೇಕು ಉತ್ತರ. ಯಾವಾಗ ನೀವು ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥನೆ ಮಾಡುವಾಗ. ಅದಕ್ಕೆ ನಿಮಗೆ ಪ್ರಾರ್ಥನೆಯ ಒಂದು ಮಾಡೆಲ್ 4ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 24ನೇ ವಚನದಿಂದ 34ನೇ ವಚನದವರೆಗೆ ಓದುವಾಗ ಅಪೊಸ್ತಲರು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಅಲ್ಲಿ ಅವರು ಹೇಳ್ತಾರೆ, ನೀನು ನಮ್ಮ ಪಿತೃಗಳಾದ ದಾವೀದನ ಬಾಯಲ್ಲಿ ಹೇಳಿದಂಥ ಮಾತು, ನುಡಿಸಿದಂಥ ಮಾತು, ಅವನು ಕೀರ್ತನೆ 2ನೇ ಅಧ್ಯಾಯವನ್ನು ಅವರು ಕೋಟು ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ಅನ್ಯ ಜನಾಂಗಗಳು ದೊಂಬಿ ಮಾಡುವುದು, ಅವರು ಯಾಕೆ ಜನಾಂಗಕ್ಕೆ ವಿರುದ್ಧವಾಗಿ ನಿಂತಿದ್ದಾರೆ, ಇದನ್ನೆಲ್ಲವನ್ನು ಕೋಟ್ ಮಾಡ್ತಾರೆ. ಅವರು ವಾಕ್ಯವನ್ನು ಹೇಳಿ ಅಪೊಸ್ತಲರು ಪ್ರಾರ್ಥನೆ ಮಾಡಿದರು.
ಆ ಒಂದು ಮಾಡೆಲ್ನಲ್ಲಿ ಪ್ರಾರ್ಥನೆ ಮಾಡಿದಾಗ 31ನೇ ವಚನದಲ್ಲಿ ಹೇಳ್ತದೆ, ಅವರು ನಿಂತಿದ್ದ ಸ್ಥಳವು ನಡಗಿತು. ಹಲೋ, ಯಾರು ನಿಂತಿದ್ದ ಸ್ಥಳ ನಡಗಿತು? ಅಪೋಸ್ತಲರು. ಹಾಗಾದರೆ ನೀವು ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಸ್ಥಳ ನಡುಗ್ತದೆ ಇಲ್ವಾ? ನಡಗಿಯೇ ನಡುಗುತ್ತದೆ. ಅದಕ್ಕೆ ನಾನು ಹೇಳಿದ್ದು, ಯೇಸು ಒಂದು ಮಾತು ಹೇಳಿದ. ಯೇಸುವಿಗೆ ಹೇಳಿದ್ದು, ನಿನ್ನ ಶಿಷ್ಯರಿಗೆ ಹೇಳು ಸ್ವಲ್ಪ ಮೌನ ಇರಲಿಕ್ಕೆ ಅಂತ. ಅವರು ಬೊಬ್ಬೆ ಆಗ್ತಿದ್ರು, ಹೊಸನ್ನ ಎಲ್ಲ ಬೊಬ್ಬೆ ಆಗ್ತಿದ್ರು, ಮೌನವಾಗಿರ್ಲಿಕ್ಕೆ ಹೇಳಿ. ಅದಕ್ಕೆ ಯೇಸು ಹೇಳಿದ, ಇವರು ಮೌನ ಆದರೆ ಗುಡ್ಡೆದು ಕಲ್ಲುಗಳೆಲ್ಲ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಕಲ್ಲು ಮಾತಾಡೋದು ಅಂದರೆ ಎಂತ? ಕಲ್ಲು ಸೌಂಡ್ ಆಗ್ತದಲ್ಲ. ಈಗ ಇವರು ಬೊಬ್ಬೆ ಹಾಕೋದು ನಿಲ್ಲಿಸಿದ್ರೆ ಯಾರು ಬೊಬ್ಬೆ ಹಾಕ್ತಾರೆ? ಕಲ್ಲುಗಳು ಬೊಬ್ಬೆ ಹಾಕಬೇಕಾದ್ರೆ ಏನಾಗಬೇಕು? ಭೂಕಂಪ ಆಗಬೇಕು. ಹಾಗಾದರೆ ಸಭೆ ಮಾತನಾಡದಿದ್ರೆ, ಸಭೆ ಬೊಬ್ಬೆ ಹಾಕದಿದ್ರೆ, ಸಭೆ ಹೋಸಾನ ಹೇಳದಿದ್ರೆ, ಕಲ್ಲುಗಳು ಹೋಸಾನ ಹೇಳಬೇಕಾ, ನಾವು ಹೇಳಬೇಕಾ? ಅದಕ್ಕೆ ನೋಡಿ ಅವರು ಇಲ್ಲಿ ಹೇಳ್ತಾರೆ, ಆಗ ಯೆಹೋವ ನನ್ನ ಕೈ ಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಇಲ್ಲಿ ದೇವರಿವನಿಗೆ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ಅಂತ ಹೇಳ್ತಾನೆ. ಮತ್ತು ಅದೇ ಯೆಹೆಜ್ಕೇಲನು ಹೇಳುವಾಗ, ನಾನು ಅವರ ಹೃದಯಗಳಲ್ಲಿ ನನ್ನ ವಾಕ್ಯವನ್ನು ಬರೆಯುತ್ತೇನೆ. ಇವತ್ತು ದೇವರಿಗೆ ಸ್ತೋತ್ರ, ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಆಗ ಪ್ರಾಮಿಸ್ ಮಾಡಿದ್ದು, ಬರೆಯುತ್ತೇನೆ. ಯಾವ ದಿವಸ ನೀನು ನಮ್ಮ ಕರ್ತನಾದ ಯೇಸು ಕ್ರಿಸ್ತ, ನಾನು ನೀನು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದೆವು, ಆತನನ್ನು ಅಂಗೀಕರಿಸಿದೆವು, ರಕ್ಷಣೆ ಹೊಂದಿದೆವು, ಆಗ ದೇವರು ನಮಗೆ ನೂತನ ಹೃದಯವನ್ನು ಕೊಟ್ಟ. ನಾವು ಅಂಧಕಾರದ ದೊರೆತದಿಂದ ಬಿಡುಗಡೆಯಾಗಿ ಯೇಸು ಕ್ರಿಸ್ತನ ರಾಜ್ಯದೊಳಗೆ ಸೇರಿಸಲ್ಪಟ್ಟೆವು. ಇಡೀ ಸತ್ಯವೇದ ದೇವರು ಆತನ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಬರೆದು ಬಿಟ್ಟ. ಹಲ್ಲೆಲೂಯಾ. ಹೇಳಿ, ನನ್ನ ಬಾಯನ್ನು ಮುಟ್ಟಿದ್ದಾನೆ. ಹೇಳಿ, ನಿನ್ನ ಬಾಯನ್ನು ಮುಟ್ಟಿದ್ದಾನೆ. ಮುಂದೆ ಓದಿ ಸಿಸ್ಟರ್, ಬಾಯಿಯ ಬಗ್ಗೆ ನೋಡುವ. ಇದಲ್ಲದೆ ಯೆಹೋವನು ಯೆರೆಮೀಯನೇ ಏನು ನೋಡು, ಅಲ್ಲಲ್ಲ, ಇಲ್ಲಿಯೇ ಕಿತ್ತು ಹಾಕುವುದಕ್ಕೂ, ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ. ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, 4 ಸಂಗತಿ. ಹೇಳು, 4 ಸಂಗತಿ. ಇಲ್ಲಿ ನಮಗೆ ನೋಡುವಾಗ ಒಂದು ನೆನಪು ಬರ್ತದೆ. ದೇವರ ವಾಕ್ಯ ಏನು ಹೇಳ್ತದೆ? ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ, ಹಾಳು ಮಾಡುವುದಕ್ಕೂ, ಕೊಲ್ಲುವುದಕ್ಕೂ. ಕಿಲ್ಲಿಂಗ್ ಫಸ್ಟ್, KS ಸ್ಟೀಲ್, ಡಿ ಇದು KST, 3 ಸಂಗತಿ. KSD ಕಿಲ್ಲಿಂಗ್, ಸ್ಟೀಲಿಂಗ್, ಡಿಸ್ಟ್ರಾಯಿಂಗ್, 3 ಸಂಗತಿಗೆ ಬರ್ತಾನೆ. ಇಲ್ಲಿ ಹೇಳ್ತದೆ, ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು. ಮತ್ತು 2 ಸಂಗತಿ, ಕಟ್ಟುವುದು, ನೆಡುವುದು. ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೆ, ರಾಜ್ಯಗಳ ಮೇಲೆ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ. ಹಾಗಾದರೆ ನಾವು ದೇವರ ಮಕ್ಕಳು, ರಕ್ಷಣೆ ಹೊಂದಿದ್ದೇವೆ, ಸಭೆಯಲ್ಲಿದ್ದೇವೆ. ದುಷ್ಟನ 4 ಸಂಗತಿಗಳು ನಮ್ಮ ಮನೆಯಲ್ಲಿ ಆಗಿರ್ಬೋದು, ನಮ್ಮ ಮಕ್ಕಳಲ್ಲಿ ಮಾಡುವಂಥ. ಒಂದನೇದು ಕಿತ್ತು ಹಾಕುವುದು. ಯಾವುದನ್ನು ಕಿತ್ತು ಹಾಕುವುದು? ಬರೆಯನ್ನ ಪಕ್ಕದಲ್ಲಿರುವ ಯಾರೋ ಒಂದು ಕಂಬ ಹಾಕಿದ್ದಾರೆ, ಪರ್ಮಿಷನ್ ಕೇಳದೆ, ಒಂದು ಮರದು ತೆಗೆದು ಕಿತ್ತು ಬಿಸಾಡಿಬಿಟ್ಟೆವು. ಯಾರ್ದು ಏನಂತ ಕೇಳಲಿಲ್ಲ, ರೈಟ್? ಹೌದಾ? ಕೆಲವರಿಗೆ ಅನುಭವ ಇದೆ. ನಿಮ್ಮ ಬೌಂಡ್ರಿ ಒಳಗೆ ಏನನ್ನಾದರೂ ಯಾರೋ ಬಂದು ಊರಿರ್ತಾರೆ, ನೀವು ಅವ್ರ ಹತ್ರ ಕೇಳ್ತಿಲ್ಲ ಇದು ಯಾರು ಹಾಕಿದ್ದಂತ. ಚರ್ಚೆ ಮಾಡಲಿಕ್ಕೆ ಅವಶ್ಯ ಇಲ್ಲ. ಕಿತ್ತಿದ್ರು ಬಿಸಾಡಿದ್ರು. ನಮ್ಮ ಕುಟುಂಬದಲ್ಲಿ ದೇವರ ವಾಕ್ಯಾನುಸಾರವಾಗಿ ಇಲ್ಲದ ಅನೇಕ ಆಲೋಚನೆಗಳನ್ನು ಅಥವಾ ಕಾರ್ಯಗಳನ್ನು ನಮಗೆ ಆತ್ಮಿಕವಾಗಿ ಕಿತ್ತು ಹಾಕುವಂಥ ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ. ಯಾರು ಅಲ್ಗಾಡುವುದಿಲ್ಲ. ಭಾಳ ಸೀರಿಯಸ್ ಇದ್ರಿ. ಕೇಳ್ತಾ ಇದೆಯಾ ನನ್ನ ಮಾತು? ಹೇಳಿ, ನಾನು ಕಿತ್ತು ಹಾಕ್ತೇನೆ. ದೇವರಿಗೆ ಇಷ್ಟ ಇಲ್ಲದು ನನ್ನ ಮನೆಯಲ್ಲಿ ಇರುವುದಾದರೆ, ದೇವರ ವಾಕ್ಯಾನುಸಾರವಾಗಿ ಇಲ್ಲದಾಗಿರುವಂಥ ಎಲ್ಲವನ್ನು ನಾನು ಕಿತ್ತು ಹಾಕ್ತೇನೆ. ನಂಬರ್ 1. ಮತ್ತೆ ಕೆಡವುದು. ಅದನ್ನೆಂತ ಮಾಡುವುದು? ಈಗ ಕೆಡವಲಿಕ್ಕೆ ಯಾವುದಾಗುವುದು? ಬೇಡವಾದ ಅಡ್ಡಗೋಡೆಗಳಿವೆ. ಕ್ರಿಸ್ತನ ರಾಜ್ಯದಲ್ಲಿ ಬೆಳೆಯದಾಗೆ ಮಕ್ಕಳಲ್ಲಿ ಯಾವುದೇ ಇರ್ಬೋದು ಕೆಡುವಂಥದ್ದು, ಅದನ್ನು ಕೆಡವುದು. ಯಾವುದೇ ಇರುವುದು ನಾಶಪಡಿಸುವಂಥದ್ದು. ನಾವು ಕೆಲವು ಮಾತಾಡಿ ಕ್ಲಿಯರ್ ಆಗುವುದಿಲ್ಲ. ಅನೇಕ ಸಂಗತಿಗಳು ದೇವರ ವಾಕ್ಯವನ್ನು ಮಾತಾಡುವಾಗ ಕ್ಲಿಯರ್ ಆಗುತ್ತೆ. ಕೆಲವೊಂದು ಅದು ಕೇಳಿ ಕೆಲವರ ಮಿಸ್ಟೇಕನ್ನು ನೋಡಿ ಮಕ್ಕಳು ನಮ್ಮ ಆ ಮಾತನ್ನು ಕೇಳಲಿಕ್ಕಿಲ್ಲ. ಅದು ಏನೇ ಇಲ್ಲದಿದ್ದರೂ ಎಲ್ಲವನ್ನು ಕ್ಯಾನ್ಸಲ್ ಮಾಡುವಂಥ ಅಧಿಕಾರ ಆತ್ಮಿಕ ಲೋಕದಲ್ಲಿ ದೇವರು ಸಭೆಯಾಗಿರುವ ನಿನಗೆ ಕೊಟ್ಟಿದ್ದಾನೆ. ನಾನು ಹೇಳುವಂಥದ್ದನ್ನು ಗ್ರಹಿಸಿ, ಎಲ್ಲವನ್ನು
ದೇವರು ನಿನಗೆ ಎಂಥ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಂದರೆ, ಏನೇ ನಿನ್ನ ಕುಟುಂಬದಲ್ಲಿ ಇರಬಹುದು, ಅದು ನಿನಗೆ ಇಷ್ಟ ಇಲ್ಲ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾಡ್ತಾರೆ, ಎಷ್ಟು ಹೇಳಿದರೂ ಕೇಳುವುದಿಲ್ಲ, ಹೇಳಿ ಹೇಳಿ ಸಾಕಾಯಿತು ಎಂಬುದಾಗಿ ನೀನು ಕೆಲವರ ಹತ್ರ ಹೇಳಿರಬಹುದು. ಅಂಥ ಸಂದರ್ಭದಲ್ಲಿ ನೀನು ಆತ್ಮದಲ್ಲಿ ಎದ್ದು ಅವರು ಮಾಡುವ ಅವರ ಆ್ಯಕ್ಷನ್ನ ವಿರುದ್ಧವಾಗಿ ನೀನು ಮಾತನಾಡಿದರೆ, ಇವತ್ತು ಇರುವಂಥ ಸ್ಥಿತಿ ನಾಳೆ ಅವರ ಜೀವಿತದಲ್ಲಿರುವುದಿಲ್ಲ. ಅವರು ಸಂಪೂರ್ಣವಾಗಿ ಬದಲಾಗುತ್ತಾರೆ. 6 ಸಂಗತಿ: ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು. ಈ 6 ಸಂಗತಿಗಳಿಗೋಸ್ಕರ ಎರೇಮಿಯನನ್ನು ದೇವರು ನೇಮಿಸಿದ್ದಾರೆ. ನಾವು ಕೂಡ ಹೊಸ ಒಡಂಬಡಿಕೆಯಲ್ಲಿ ಇಂಥ ಕಾರ್ಯಗಳಿಗಾಗಿ ದೇವರು ಸಭೆಯಾಗಿ ನಮ್ಮನ್ನು ಸೇರಿಸಿದ್ದಾನೆ. ಸಭೆಯಾಗಿ ದೇವರು ಕಲಿಸ್ತಾನೆ. ಸಭೆಯಾಗಿ ನಾವು ಮಾಡಲಿಕ್ಕೆ, ವೈಯಕ್ತಿಕ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ಮಾಡಲಿಕ್ಕೆ ದೇವರು ನಮಗೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಆ ಸಾಮರ್ಥ್ಯ ಮತ್ತು ಅಧಿಕಾರದಲ್ಲಿ ನಾವು ಮಾತನಾಡುವಾಗ ಎಲ್ಲವೂ ಬದಲಾಗುತ್ತೆ. ಅಯ್ಯೋ ದೇವರೇ, ಹಲೋ, ಅರ್ಥ ಆಗ್ತಾ ಇದೆಯಾ? ಮಾಡ್ತೀರಾ ಹಾಗೆ? ಕಂಪ್ಲೇಂಟ್ ಹೇಳಬೇಕಾ? ಅಥವಾ ನಾವು ಆ ಮಕ್ಕಳು ಮಾಡುವ ಮಿಸ್ಟೇಕ್ ಅಥವಾ ಯಾರಾದರೂ ಏನಾದರೂ ಪ್ರಾಬ್ಲಮ್ ಮಾಡಿದರೆ ಅದನ್ನು ನಾವು ಮಾತನಾಡುವುದನ್ನು ನಾವು ಕಟ್ಟುವಂಥ ಕೆಲಸ ಪ್ರಾರ್ಥನೆಯಲ್ಲಿ ಕಟ್ಟಬಹುದು, ಪ್ರಾರ್ಥನೆಯಲ್ಲಿ ನೆಡಬಹುದು. ಕೀಳಲ್ಪಟ್ಟವರಂಥವರನ್ನು ಪ್ರಾರ್ಥನೆಯಲ್ಲಿ ನೆಡಲಿಕ್ಕೆ ಆಗ್ತದೆ. ಚದುರಿಸಲ್ಪಟ್ಟವರನ್ನು ಕಟ್ಟಲಿಕ್ಕೆ ಆಗ್ತದೆ. ಬೇರೆ ವಿಧವಾಗಿ ಮಾತನಾಡುವವರನ್ನು ಪ್ರಾರ್ಥನೆಯಲ್ಲಿ ಕಟ್ಟಲಿಕ್ಕೆ ಆಗ್ತದೆ. ವೈರ್ಯ ಕುಟುಂಬದಲ್ಲಿ ಮಕ್ಕಳಲ್ಲಿರುವಂಥ ವೈರ್ಯ ಕಾರ್ಯವನ್ನೆಲ್ಲ 4 ಸಂಗತಿಗಳನ್ನು ಮಾಡಲಿಕ್ಕೆ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಎಷ್ಟು ಮಂದಿಗೆ ಸಾಮರ್ಥ್ಯ ಸಿಕ್ಕಿದೆ? ಸಾಮರ್ಥ್ಯ ಯಾರಿಗೆಲ್ಲ ಉಂಟು? ಸಾಮರ್ಥ್ಯ ಉಂಟಾ? ನೋಡ, ಒಂದು ಆ ಸಾಮರ್ಥ್ಯದ ವಚನವನ್ನು ತೆಗೀರಿ. 2 ಕೊರಿಂಥ 3ನೇ ಅಧ್ಯಾಯ 6ನೇ ವಚನ ಏನು ಬರೆದಿದೆ? ಅದಕ್ಕಿಂತ ಸ್ವಲ್ಪ ಮೇಲೆ ಓದಿ. ನಮ್ಮಷ್ಟಕ್ಕೆ ನಾವು ಸಮರ್ಥರೆಂತ ನಮ್ಮಿಂದಲೇ ಏನಾದರೂ ಉಂಟಾಯಿತೆಂದು ತೀರ್ಮಾನಿಸಿಕೊಳ್ಳುವುದಕ್ಕೆ ನಮ್ಮಷ್ಟಕ್ಕೆ ನಾವೇ ಸಮರ್ಥರಂತೆ ಅಲ್ಲ. ನಮ್ಮಷ್ಟಕ್ಕೆ ನಾವೇ ಸಮರ್ಥರಾದದಲ್ಲ. ನಮ್ಮಷ್ಟಕ್ಕೆ ನಾವೇ ಸಮರ್ಥರಂತ ಹೇಳಿಕೊಂಡು ನಾವು ಹೇಳಿದರೆ ಅದು ನಮ್ಮ ಪ್ರೈಡ್. ಅದೇನು? ನಮ್ಮ ಪ್ರೈಡ್. ನಮಗಿರುವ ಸಾಮರ್ಥ್ಯವು ಎಲ್ಲಿಂದ ಬಂದದ್ದು? ಅದು ಹಂಬಲ್. ನಾವು ಒಪ್ಪಿಕೊಳ್ಳುವಂಥದ್ದು ಏನು. ಇವತ್ತು ನಾನು ಸೇವೆ ಮಾಡ್ತಾ ಇದ್ದೇನೆ, ಏನು ನೀವು ಇಲ್ಲಿರುವ ನೀವು ದೇವರು ಕೊಟ್ಟಿರುವ ತಲಾಂತುಗಳಲ್ಲಿ ಉಪಯೋಗಿಸಲ್ಪಡ್ತಾ ಇದ್ದೀರಾ. ಇವತ್ತು ನನಗೆ ಭಾಳ ಸಂತೋಷ ಆಯಿತು. ವರ್ಷಿಪ್ ಟೀಮ್ನಲ್ಲಿ ಒಳ್ಳೆಯ ಆರಾಧನೆ ಆಯಿತು. ಕೀಬೋರ್ಡ್ ಬಾರಿಸುವವರು, ಆರಾಧನೆ ಮಾಡುವವರು, ಹಿಂದೆ ನಿಂತ ವರ್ಷಿಪ್ ಟೀಮ್ನವರು ಎಲ್ಲರೂ ಒಳ್ಳೆಯದಾಗಿ ಆರಾಧಿಸ್ತಾ ಇದ್ದರು. ಆರಾಧನೆಗೆ ತಮ್ಮನ್ನು ತಾವು ಮರೆತು ಬಿಟ್ಟರು. ನಾನು ಹೊಗಳ್ತಾ ಇಲ್ಲ, ದೇವರಿಗೆ ಮಹಿಮೆ ಸಲ್ಲಿಸಿ, ಇದಕ್ಕೆ ದೇವರಿಗೆ ಮಹಿಮೆ ಸಲ್ಲಿಸಿ. ಈಗ ಅವರವರಿಗೆ ಒಂದೊಂದು ತಲಾಂತು ಕೊಟ್ಟಿದೆ. ಆ ತಲಾಂತು ನೀವು ಏನು ಉಪಯೋಗಿಸಲ್ಪಡ್ತೀರಿ? ಕೆಲವರು ಪರಸಹಾಯ ಮಾಡ್ತೀರಿ, ಕೆಲವರು ಜನರನ್ನು ತರುವಂಥ ಕೆಲಸ ಮಾಡ್ತಿದ್ದೀರಿ, ಕೆಲವರು ಕ್ಲೀನ್ ಮಾಡುವಂಥ ಕೆಲಸ ಮಾಡ್ತಿದ್ದೀರಿ. ನಿಮ್ಮ ಸಭೆಯ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ, ಕೆಲವರು ಸುವಾರ್ತೆ ಸಾರ್ತಿದ್ದೀರಿ. ಇದಕ್ಕೆ ದೇವರು ನಿಮಗೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಇದು ಸಾಮರ್ಥ್ಯ ನಿಮ್ಮಿಂದ ತಾನೇ ಉಂಟಾದದಲ್ಲ. ಆಯ್ಕೆ ನಿಮ್ಮದಲ್ಲ. ದೇವರು ನಿಮ್ಮನ್ನು ಆರಿಸಿ, ದೇವರು ನಿಮ್ಮನ್ನು ನಂಬಿಗಸ್ತನಂತ ನೋಡಿ ದೇವರು ನಿಮಗೆ ಕೊಟ್ಟಿದ್ದಾನೆ, ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಒಬ್ಬ ಸಭಾಪಾಲಕನ ಸೇವೆ ಮಾಡುವಾಗ ಸಭಾಪಾಲಕನ ಸಾಮರ್ಥ್ಯ ಇರ್ತದೆ. ಅಪೋಸ್ತಲನ ಸೇವೆಗೆ ದೇವರು ಕರೆದಾಗ ಅಪೋಸ್ತಲನ ಸಾಮರ್ಥ್ಯ ದೇವರು ಕೊಡ್ತಾನೆ. ಮತ್ತು ಪ್ರವಾದಿಯ ಸೇವೆಗೆ ಕರೆದಾಗ ಪ್ರವಾದಿಯ ಸಾಮರ್ಥ್ಯ ಕೊಡ್ತಾನೆ. ಸುವಾರ್ತಿಕನ ಸೇವೆಗೆ ಕರೆದಾಗ ಸುವಾರ್ತಿಕನ ಸಾಮರ್ಥ್ಯ ಕೊಡ್ತಾನೆ. ಸಭಾಪಾಲಕನಾಗ ಹೇಳಿದೆ. ಕೊನೆಗೆ ಉಪದೇಶಕನ ಕರೆಗೆ ಉಪದೇಶಕನ ಸಾಮರ್ಥ್ಯವನ್ನು ಕೊಡ್ತಾನೆ. ಯಾವಾಗ ಒಬ್ಬ ವ್ಯಕ್ತಿ ಕರೆಯಲ್ಪಟ್ಟ ಸೇವೆಯಲ್ಲಿ ನಿಲ್ತಾನ, ದೇವರ ಸಾಮರ್ಥ್ಯದಲ್ಲಿ ನಡೆಯುತ್ತಾನೆ. ಇವತ್ತು ನಾವೆಲ್ಲರೂ ದೇವರ ಮಕ್ಕಳಾಗಿ ಹುಟ್ಟಿದ ಕಾರಣ ದೇವರ ಮಗನಿಗಿರುವ ಸಾಮರ್ಥ್ಯ ನಿಮಗೆ ಕೊಡಲ್ಪಟ್ಟಿದೆ. ಈಗ ನೀವು ಆ ಸಾಮರ್ಥ್ಯವನ್ನು ಉಪಯೋಗಿಸ್ತೀರಾ ಅಥವಾ ಸುಮ್ಮನೆ ಇಡ್ತೀರಾ? ಹಲೋ, ಕೇಳ್ತಾ ಇದೆಯಾ? ನಿಮಗೆ ಅದು ಈಸಿ ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ ನಾಯಿ ಅಲ್ಲಿ ಗುರುತಿಸ್ಬೋದು. ಯಾವುದರಲ್ಲಿ? ಬೀದಿ ನಾಯಿ ಇದೆ ಅಲ್ಲ, ನಾಯಿಗೆ
ನಾಯಿಗಳಿಗೆ ಒಬ್ಬ ಮನುಷ್ಯನ ಮನೋಸ್ಥಿತಿಯನ್ನು ಗ್ರಹಿಸುವಂಥ ಗ್ರಾಸ್ಪಿಂಗ್ ಜಾಸ್ತಿ ಇದೆ. ಅದು ಒಬ್ಬ ನಡ್ಕೊಂಡು ಬರುವಾಗ ರೆಡಿಯಾಗಿರ್ತದೆ, ಓಡಬೇಕಾ ಕಚ್ಚಬೇಕಾ ಅಂತ. ಎರಡು ಆಯ್ಕೆ, ಏನು? ಓಡಬೇಕಾ ಕಚ್ಚಬೇಕಾ? ನೋಡ್ತಾ ಇರ್ತದೆ. ಅವನು ಧೈರ್ಯದಲ್ಲಿ ಬಂದರೆ, ಒಂದು ಚೂರು ಭಯ ಗೊತ್ತಾದರೆ ನಾಯಿ ಎದುರು ಬರ್ತದೆ. ಬಟ್ ಇದನ್ನು ನಾನು ನೋಡಿದೆ ಎಲ್ಲಿ ಗೊತ್ತುಂಟ, ಒಂದು ದಿವಸ ಒಬ್ಬ ಸರಿ ಕುಡುಕ, ಅಲ್ಲಿ ಒಂದು ದೊಡ್ಡ ನಾಯಿ ಆ ಕಂಪೌಂಡ್ಗೆ ಹೋದರೆ ಅವನು ಸಾಯಲೇಬೇಕು. ಆಗ ನಾನು ಶಾಲೆಗೆ ಹೋಗಿ ಬರುವ SLCಯಲ್ಲಿ ಇದ್ದೇನೆ, ಬರುವಾಗ ನಮಗೆ ಒಂದು ನ್ಯೂಸ್ ಸಿಕ್ಕಿತು. ಒಬ್ಬ ವ್ಯಕ್ತಿ ಕುಡಿದು ಅವರ ಕಂಪೌಂಡ್ ವಾಲಿಗೆ ಹೋಗಿದ್ದಾನೆ, ನಾಯಿ ಸುಮ್ಮನೆ ಹೆದರಿ ಕೂತಿದೆ ಅಂತ. ಅಂದರೆ ಅವನು ಹೋಗುವಾಗ ಮತ್ತೆ ನಾನು ನೋಡಿದೆ, ಒಬ್ಬ ಕುಡುಕ ಹೋಗುವಾಗ ನಾಯಿ ಸುಸ್ಸು ಮಾಡಿಕೊಂಡು ಓಡಿಸೋ ಉಂಟು ಹೆದರಿ. ಅಂದರೆ ಅವನಿಗೆ ಎಲ್ಲ ಕಂಬ ಎಲ್ಲ ಮನುಷ್ಯ ಏನಿಲ್ಲ, ಸೀದಾ ಹೋಗ್ತಾ ಇರ್ತಾನೆ. ಅವನಿಗೆ ಅವನ ನೆನಪಿಲ್ಲ ನಾಯಿಯ ಕುರಿಯ ತೋಳವ ಅಂತ ಅವನಿಗೆ ಗೊತ್ತಿಲ್ಲ, ಅಥವಾ ನಾಯಿಯ ನೆರಳ ಅಂತ ಗೊತ್ತಿಲ್ಲ. ಅವನು ಸೀದಾ ಹೋಗ್ತಾನೆ, ಹಗಲ ರಾತ್ರಿ ಅಂತ ಗೊತ್ತಿಲ್ಲ ಅವನಿಗೆ. ಆವಾಗ ನಾಯಿ ಸುಮ್ಮನೆ ಆಯಿತು. ಹಾಗಾದರೆ ದೇವರು ನಮ್ಮನ್ನು ಆತನ ಮಗನ ಆತ್ಮವನ್ನು ಕೊಟ್ಟು ಅಂಥ ಸಾಮರ್ಥ್ಯ, ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗುವಂಥ ಸಾಮರ್ಥ್ಯವನ್ನು ಇಟ್ಟಿರುವಾಗ ನಾವು ಯಾಕೆ ಮುದುಡಿ ಕೂತ್ಕೊಳ್ಬೇಕು? ನೋಡಿ, ಮುಂದೆ ಇದರಲ್ಲಿ ಓದಿ. ಅದನ್ನೆಲ್ಲ ಬಿಡಿಸಲಿಕ್ಕೆ ಹೋದರೆ ಇದು ನನಗೆ ಮೇಯ್ನ್ ಪಾರ್ಟಿಗೆ ಬರಬೇಕು. ಒಂದು ಪ್ರಾಮುಖ್ಯವಾದ ಅಂಶ ಉಂಟು ಹೇಳಲಿಕ್ಕೆ. ಓಕೆ, ಓದಿ ಸಿಸ್ಟರ್. ಕಿತ್ತು ಹಾಕುವುದಕ್ಕಾದ್ಮೇಲೆ ಈಗ ಹೇಳಿ 11ನೇ ವಚನಕ್ಕೆ ಬನ್ನಿ. ಇದಲ್ಲದೆ ಯೆಹೋವನು ಯೆರೆಮೀಯನೇ ಏನು ನೋಡುತ್ತಿ ಎಂದು ನನ್ನನ್ನು ಕೇಳಿದನು. ಅದಕ್ಕೆ ನಾನು ಚಚ್ಚರ ಮರದ ರೆಂಬೆಯನ್ನು ನೋಡುತ್ತೇನೆ ಅಂದನು. ಆಗ ಫಸ್ಟಿಗೆ ದೇವರು ಅವನನ್ನು ನೇಮಿಸಿದ ಜನಾಂಗಕ್ಕೆ ಪ್ರವಾದಿಯಾಗಿ ಏನನ್ನು ಮುಟ್ಟಿದ? ಬಾಯನ್ನು ಮುಟ್ಟಿದ. ಯಾಕೆ ಬಾಯನ್ನು ಮುಟ್ಟಿದ? ಅವನೇನು ಮಾಡಬೇಕು? ಮಾತನಾಡಬೇಕು. ಹಾಗಾದರೆ ನಾವು ರಕ್ಷಣೆ ಹೊಂದಿದಾಗ ನಮ್ಮ ಬಾಯನ್ನು ಮುಟ್ಲಿಲ್ವಾ? ನೋಡಿ, ಯೆಶಾಯನಿಗೆ ಸೇವೆಗೆ ಕರೆದ. 6ನೇ ಅಧ್ಯಾಯಕ್ಕೆ ಬರುವಾಗ ಯೆಶಾಯದಲ್ಲಿ ಅಲ್ಲಿ ತನಕ ಯೆಶಾಯ ಒಂದೇ ಹೇಳಿದ್ದು, ಅವರ ಎಲ್ಲರನ್ನು ನೋಡುವಾಗ ಸಿಟ್ಟೇ ಸಿಟ್ಟು, ಒಬ್ಬರೂ ಸರಿ ಇಲ್ಲ. ಮನೆಯ ಮೇಲೆ ಮನೆ ಕಟ್ಟಿಕೊಂಡು ವಾಸಿಸುವವರ ಗತಿಯನ್ನು ಏನು ಹೇಳಲಿ, ಅವನ ಗತಿಯನ್ನು ಏನು ಹೇಳಲಿ, ಉತ್ತರದಲ್ಲಿರುವ ಗತಿಯನ್ನು ಹೇಗೆ ಹೇಳಲಿ, ಇಲ್ಲಿರುವವನ ಗತಿಯನ್ನು ಹೇಳಿ, ಎಲ್ಲರ ಗತಿಯನ್ನು ಏನು ಹೇಳಲಿ ಅಂತ ದೂಷಿಸಿದು. ಉಜ್ಜಿಯನ ಕಾಲವಾದ ನಂತರ 6ನೇ ಅಧ್ಯಾಯ 1ನೇ ವಚನ, ಉಜ್ಜಿಯನ ಕಾಲವಾದ ನಂತರ ಆತನು ಒಂದು ಸಂಗತಿಯನ್ನು ನೋಡಿದ. ಏನು? ತಂದೆಯಾದ ದೇವರು ಸಿಂಹಾಸನದಲ್ಲಿ ಇರುವಂಥದ್ದನ್ನು ಮತ್ತು ಆ ದೇವರ ಮಹಿಮೆಯನ್ನು, ಪರಲೋಕ ರಾಜ್ಯದ ಮಹಿಮೆಯನ್ನು ನೋಡಿದಾಗ ಭಾಳ ಅವನನ್ನೇ ಮರೆತು ಬಿಟ್ಟ. ಅಯ್ಯೋ, ಅವನಿಗೆ ಅದನ್ನು ನೋಡಿ ಆಶ್ಚರ್ಯ ಆಯಿತು, ಎಂಥ ಮಹಿಮೆ! ಇಮ್ಮಿಡಿಯೇಟ್ಲಿ ಒಬ್ಬ ದೇವದೂತನು ಬಂದು ಆ ಒಂದು ಬೆಂಕಿಯ ಗೆಂಡದ ತಂಡಸದಿಂದ ಪಿಟ್ಟಿಂದ ತಂದವನ ಬಾಯಿಯನ್ನು ಮುಟ್ಟಿ ನಾಲಗೆಯನ್ನು, ತುಟಿಯನ್ನು ಏನು ಮಾಡಿದ? ತುಟಿಗೆ ಆ ಬೆಂಕಿಯ ಗೆಂಡವನ್ನು ತಾಗಿದಾಗ ಹೊಲಸು ತುಟಿಯವನಂತ ಹೇಳಿಕೊಂಡು ಆ ತುಟಿಯನ್ನು ಶುದ್ಧ ಮಾಡಿದಾಗ ಅವನ ಬಾಯಿಯಿಂದ ದೇವರಿಂದ ದೊರಕಿದ ಪ್ರವಾದನೆಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದೇ ಯೆಶಾಯನ ಬಾಯಲ್ಲಿ 9ನೇ ಅಧ್ಯಾಯಕ್ಕೆ ಬರುವಾಗ ಬರಬೇಕಾದ ಯೇಸು ಕ್ರಿಸ್ತನ ಜನನವನ್ನು ದೇವರು ತಿಳಿಸಿದರು. ಅದೇ ಯೆಶಾಯನಿಂದ 53ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಪೂರ್ಣ ಮರಣದ ಚಿತ್ರವನ್ನೇ ಆತನು ಬರೆದು ಬಿಟ್ಟ. ಹಳೆಯ ಒಡಂಬಡಿಕೆಯಲ್ಲಿ ದೇವ ಪ್ರವಾದಿಗಳು ಅವರ ಬಾಯನ್ನು ಮುಟ್ಟಿದಾಗ ಹಾಗೆ ಆಗಿರುವುದಾದರೆ, ನೀವು ಬೋರ್ನೆಗೇನ್ ಆಗಿ ನೀರಿನಲ್ಲಿ ಆ ಹಳೆಯ ಜೀವಿತ ನೀವು ದೀಕ್ಷಾ ತೆಗೆದುಕೊಳ್ಳುವಾಗ ಕ್ರಿಸ್ತನೊಟ್ಟಿಗೆ ನೀವು ಸತ್ತಿರಿ, ನೀವು ಹೂಣಲ್ಪಟ್ಟಿರಿ, ನೀವು ಎದ್ದು ಬಂದಿರಿ. ಈಗ ತಲೆಯಿಂದ ಪಾದದವರೆಗೆ ಎಲ್ಲ ಭಾಗ ಅದು ಶುದ್ಧವಾಯಿತು. ನಿಮ್ಮ ಕಣ್ಣು, ನಿಮ್ಮ ನಾಲಿಗೆ, ನಿಮ್ಮ ಕಿವಿ ಪರಲೋಕದ ಕಡೆಗೆ ತೆರೆಯಲ್ಪಟ್ಟಿತು. ನಿಮ್ಮ ಹೃದಯವು ಮಾರ್ಪಡಿತ್ತು. ನಿಮ್ಮ ಕಿವಿ ಪರಲೋಕದಿಂದ ಕೇಳಿ ಬಾಯಿ ದೇವರ ಮಾತನ್ನು ಕೇಳಲಿಕ್ಕೆ ಪ್ರಾರಂಭಗೊಂಡಿತು. ಅದನ್ನು ನಿಲ್ಲಿಸಬೇಡಿ. ಅದಕ್ಕೆ ಕರ್ತನಾದ ಯೇಸುವಿನ ತಮ್ಮನಾಗಿರುವ ಯಾಕೋಬ ಹೇಳ್ತಾನೆ, ಒಂದೇ ಊಟೆಯ ಬಾಯಿಯಿಂದ ಕಹಿ ನೀರು ಮತ್ತು ಸಿಹಿ ನೀರು ಒಟ್ಟಿಗೆ ಬರುವುದಿಲ್ಲ. ಒಂದೇ ಬಾಯಿಯಿಂದ ಕಹಿ ನೀರೇ ಬರ್ತಾ ಇರಬೇಕು, ಅದು ಮುಂಚೆ ಬಂದಿದೆ. ಆ ಭಾಗಕ್ಕೆ ನಾವು ಸತ್ತೇವು. ಈಗ ನಮ್ಮ ಬಾಯನ್ನು ದೇವರು ಮುಟ್ಟಿದ್ದಾನೆ. ಹಲ್ಲೆಲೂಯ. ನಮ್ಮ ಬಾಯಿಯಿಂದ ಏನು ಸಿಹಿ ನೀರು ಅಂದರೆ ದೇವರ ವಾಕ್ಯವೇ ಬರಬೇಕು. ಹಲ್ಲೆಲೂಯ.
ಇವತ್ತಿನಿಂದ ತೀರ್ಮಾನ ಮಾಡಿ, ಸ್ವಾಮಿ ನಿನ್ನ ವಾಕ್ಯವನ್ನೇ ಮಾತನಾಡುತ್ತೇವೆ, ನಿನ್ನಿಂದ ಕೇಳಿ ಮಾತನಾಡುತ್ತೇವೆ. ಎಂಥ ಪೊಸಿಷನ್ ಆಗಿರಲಿ, ಅದು ನನಗೆ ಕೂಡ ಸೇರಿಸಿ ಹೇಳುವಂಥದ್ದು. ಇವತ್ತು ದೇವರು ಬೆಳಿಗ್ಗೆ ನನ್ನ ಹತ್ರ ಮಾತನಾಡ್ತಿದ್ದೆ ಈ ಮಾತು. ಇದು ಎಷ್ಟೋ ಹಳೆಯ ಈ ಮಾತು. ಯೆರೆಮೀಯನೇ ಏನನ್ನು ನೋಡುತ್ತಿ, ಅದು ದೇವರು ಎಷ್ಟೋ ವರ್ಷಗಳ ಹಿಂದೆ ಮಾತನಾಡಿದ ಮಾತು. ಹಲ್ಲೆಲೂಯಾ. ಬಾಯನ್ನು ಮುಟ್ಟಿದ್ರು, ಈಗ ಕಣ್ಣನ್ನು ಮುಟ್ತಾ ಇದ್ದಾರೆ. ಯೆರೆಮೀಯನ 1ನೇ ಅಧ್ಯಾಯದಲ್ಲಿ ದೇವರು ಯೆರೆಮೀಯನ ಹತ್ರ ಮಾತಾಡ್ತಾ ಇದ್ದಾನೆ. ಎಷ್ಟು ಅಧ್ಯಾಯ ಇದೆ? ಅಧ್ಯಾಯ ಎಷ್ಟಿದೆ? 52, ರೈಟ್? 52 ಹೇಳಿ. 52 ಅಧ್ಯಾಯ ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ಎಷ್ಟಿದೆ? 52ನೇ ಅಧ್ಯಾಯ. 52 ಅಧ್ಯಾಯ ಅನೇಕ ವರ್ಷಗಳು ಸೇವೆ ಮಾಡಿದಂಥ ಆ ಅಧ್ಯಾಯ. ಸೇವೆಯ ಪ್ರಾರಂಭದಲ್ಲಿ ಬಾಯನ್ನು ಮುಟ್ಟಿದ, ಸೇವೆಯ ಪ್ರಾರಂಭದಲ್ಲಿ ಬಾದಾಮಿ ಗಿಡದ ಗೆಲ್ಲನ್ನು ಇಟ್ಟ ಆತ್ಮೀಕ ಲೋಕದಲ್ಲಿ. ಅದು ಯಾರಿಗೂ ಕಾಣ್ತಾ ಇಲ್ಲ. ಹೇಳಿ, ಯಾರಿಗೂ ಕಾಣ್ತಾ ಇಲ್ಲ. ಯೆರೆಮೀಯನ ಹತ್ರ ಕರೀತಾನೆ, ಬಾ ಮಗನೇ ಯೆರೆಮೀಯ, ಬಾ 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 ಮಗನೇ ಅಂತ ಕರೀಲ್ಲ ಸೇವಕಾಗ. ಬಾ ಯೆರೆಮೀಯ ಬಾ, ಇಲ್ಲಿ ಯೆರೆಮೀಯ ಇದ್ದಾನೆ, ದೇವರಿದ್ದಾನೆ. ದೇವರ ಸ್ವರ ಕೇಳ್ತದೆ, ಯೆರೆಮೀಯನೇ ಈಗ ನೀನು ಏನನ್ನು ನೋಡ್ತಾ ಇದ್ದಿ? ದೇವರಲ್ಲಿ ಏನಿಟ್ಟಿದ್ದಾನ ಅದನ್ನೇ ಯೆರೆಮೀಯ ನೋಡ್ತಾ ಇದ್ದಾನೆ. ಹಲೋ, ನೀವು ಆರೋಗ್ಯವಂತರ? ನಾವು ಆರೋಗ್ಯವಂತರ? ಹೇಳಿ. ಆರೋಗ್ಯವಂತ ತಂದೆಗೆ ಹುಟ್ಟಿದ ಆರೋಗ್ಯವಂತ ಮಕ್ಕಳು. ಯೆಹೋವನೆಂಬ ನಾನೇ, ದೇವರು ಹೇಳ್ತಾರೆ, ಯೆಹೋವನೆಂಬ ನಾನೇ ನಿಮ್ಮ ಬಾಳಿನ ಆರೋಗ್ಯದಾಯಕನು, ಯಾವ ವ್ಯಾಧಿಯನ್ನು ಬರಗೊಡಿಸುವುದಿಲ್ಲ. ರೈಟ್? ಯಾವ ರಾಂಗ್ ರಿಪೋರ್ಟ್ ಬಂದಿದೆ, ನಾವು ಏನನ್ನು ನೋಡಬೇಕೀಗ? ನಮ್ಮ ಮನೆಯ ಪಕ್ಕದಲ್ಲಿ ಅನೇಕ ರೋಗ ಬಂದು ಸತ್ತವರಿರುವರು, ಕಾಂಪೌಂಡ್ನಲ್ಲಿ, ಏರಿಯಾದಲ್ಲಿ. ಈಗ ಒಂದು ಹೇಳುವಾಗ ಸಡನ್ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರ್ತದೆ, ಮನಸ್ಸಿನಲ್ಲಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಓ, ಅಂಥ ಒಂದು ವ್ಯಕ್ತಿ ಇದೇ ರೋಗ ಬಂದ 4 ದಿವಸದಲ್ಲಿ ಸತ್ತ, 1 ತಿಂಗಳಲ್ಲಿ ಸತ್ತ. ಅದನ್ನು ನೋಡಬೇಕಾ? ಹೇಳುವಂಥದ್ದನ್ನು ನೋಡಬೇಕಾ? ಹೇಳ್ರಿ. ಅಯ್ಯೋ, ಅಷ್ಟು ಮೌನ ಯಾಕೆ? ನನಗೆ ಆಚೆ ಈಚೆ ಹೋಗುವಾಗಿಲ್ಲ, ಇಲ್ಲಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಇಲ್ಲದ್ರೆ ನಿಮ್ಮ ಹತ್ರ ಬರ್ತಿದ್ದೆ. ಇವತ್ತು ತೀರ್ಮಾನ ಮಾಡಿ ಬಂದೇನೆ, ಪುಲ್ಪಿಟ್ಟಿಂದ ಆಚೆ ಈಚೆ ಹೋಗುವುದೇ ಇಲ್ಲ ನಾನು ಅಂತ. ಗಟ್ಟಿ ಹಿಡಿದು ನಿಲ್ತೇನೆ ಅಂತ. ಹಲ್ಲೆಲೂಯಾ. ಯೆರೆಮೀಯನ ಹತ್ರ ಕೇಳ್ತಾನೆ, ಏನನ್ನು ನೋಡ್ತಿ? ದೇವರು ಅವನ ಕಣ್ಣನ್ನು ಚೆಕ್ ಮಾಡಿದ. ಇವನಿಗೆ ನಾನು ತೋರಿಸುವಂಥದ್ದು ಕಾಣ್ತಾ ಇದೆಯಾ? 1ನೇ ಅಧ್ಯಾಯ ಸೇವೆಯ ಪ್ರಾರಂಭದ ದಿನದಲ್ಲಿದ್ದಾನೆ, ಆಯ್ಕೆಯ ಪ್ರಾರಂಭದ ದಿನದಲ್ಲಿದ್ದಾನೆ. ಯೆರೆಮೀಯನೇ ಬಾ, ನೋಡು, ಅಲ್ಲಿ ನೋಡು, ಅಲ್ಲಿ ನೋಡು. ಏನು ನೋಡ್ತಾ ಇದ್ದಿ? ಸುಂದರವಾಗಿ ಹೇಳ್ತಾನೆ, ಸ್ವಾಮಿ ನೀನು ಏನಿಟ್ಟಿದ್ದೀಯ ಅದೇ ನೋಡ್ತಾ ಇದ್ದೇನೆ. ಏನು? ಚಚ್ಚರ ಮರದ ರಂಬೆಯನ್ನು ನೋಡ್ತಾ ಇದ್ದೇನೆ, ಬಾದಾಮಿ ಗಿಡದ ಗೆಲ್ಲನ್ನು ನೋಡ್ತಾ ಇದ್ದೇನೆ. ಕೆಳಗೆ ಫುಟ್ ನೋಟಲ್ಲಿ ಬರೆದಿದ್ದಾರೆ, ಚಚ್ಚರ ಮರಕ್ಕೆ, ಬಾದಾಮಿ ಗಿಡದ ಗೆಲ್ಲಿಗೆ ಚಚ್ಚರ ಮರ ಅನ್ನುತ್ತಾರೆ ಅಂತ. ನನ್ನ ಕಿಸೆಯಿಂದ ಹೇಳಿಲ್ಲ, ಅಲ್ಲಿದ್ದದನ್ನೇ ಹೇಳಿದೆ. ಹಲ್ಲೆಲೂಯಾ. ನಮಗೆ ದೇವರು ವಾಕ್ಯದ ಮೂಲಕ ಏನನ್ನು ತೋರಿಸ್ತಾರಾ ಅದನ್ನೇ ನಾವು ನೋಡಲಿಕ್ಕೆ ಕಲಿಯಬೇಕು. ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಬರುವಾಗ ದಿವಸಗಳು ಉರುಳ್ತಾ ಇರ್ತವೆ. ಇವತ್ತು ನಾವು ರಕ್ಷಣೆ ಹೊಂದಿದ್ದೇವೆ, ಈ ತಿಂಗಳು ರಕ್ಷಣೆ ಹೊಂದಿದ್ದೇವೆ. ನೀವು ದೇವರಿಗೆ ಆಸಕ್ತಿಯನ್ನು ಕೊಡುವುದಾದರೆ, ಸಭೆಯ ವಿಷಯದಲ್ಲಿ, ಸಭೆಗೆ ಬರುವ ವಿಷಯದಲ್ಲಿ ಆಸಕ್ತಿ ತೋರುವುದಾದರೆ, ಆತನ ವಾಕ್ಯಕ್ಕೂ ದೇವರಿಗೂ ಪ್ರಥಮ ಸ್ಥಾನ ಕೊಡುವುದಾದರೆ, ದೇವರು ತೋರಿಸುವಂಥದ್ದು ಕ್ಲಿಯರಾಗಿ ಕಾಣಿಸಲಿಕ್ಕೆ ಪ್ರಾರಂಭ ಆಗ್ತದೆ. ಪ್ರಾರಂಭದ ದಿನದಲ್ಲಿ ರಕ್ಷಣೆ ಹೊಂದಿದ ನನ್ನ ಸ್ನೇಹಿತರು ರಕ್ಷಣೆ ಹೊಂದಿದರು. ಅವರ ಜೀವಿತ ನನಗೆ ಗೊತ್ತಿತ್ತು ಹೇಗೆ ಇದ್ದರು ಅಂತ. ಅವರು ದೇವರ ವಾಕ್ಯವನ್ನು ಮಾತಾಡುವಾಗ ನಾನು ಅವನ ಬಾಯನ್ನೇ ನೋಡಿದ್ದು, ಅವನ ಕಣ್ಣನ್ನು ಕೂಡ ನೋಡಲಿಲ್ಲ. ಹೇಗೆ ಆಶ್ಚರ್ಯದಿಂದ ಅವನ ಕಣ್ಣಿನಲ್ಲಿ, ಕೆನ್ನೆಯಲ್ಲಿ ಯಾವ ಕಲೆ ಇದೆ, ಇವನು ನುಸಿ ಬಂದರೂ ಕೂತರು ನನಗೆ ಕಾಣಲಿಲ್ಲ. ಪ್ರಾರಂಭದ ದಿನ ಫಸ್ಟ್ ನನಗೆ ಆಶ್ಚರ್ಯ ಆದದ್ದು, ಇವನಿಗೆ ಇಷ್ಟು ಮಾತಾಡಲಿಕ್ಕೆ ಎಲ್ಲಿಂದ ಕಲ್ತದ್ದು? ಮತ್ತೊಬ್ಬ ಅನ್ಯ ಬಂದ, ಅವನು ದೇವರ ವಾಕ್ಯವನ್ನು ಸೇವಕರು ಪ್ರೀಚ್ ಮಾಡುವಾಗ ನೆಕ್ಸ್ಟ್ ಏನು ಪ್ರೀಚ್ ಮಾಡ್ತಾರೆ ಅಂತ ಅವನಿಗೆ ಗೊತ್ತಿದೆ. ಅವನು ತೆಗೆದಿರ್ತಾನೆ. ನಾನು ಇದನ್ನು ನೋಡಿ, ನಾವು ಹುಟ್ಟು ಗ್ರಹಿಸ್ತರು, ಸಂಡೇ ಸ್ಕೂಲಿಗೆ ಹೋಗಿದ್ದೇವೆ, ಅಟೆಂಡೆನ್ಸ್ನಲ್ಲಿ ಪ್ರೈಸ್ ಸಿಕ್ಕಿದೆ, ಫುಲ್ಲು ಗ್ಲಾಸ್ ಚಾಕ್ಲೇಟ್ ಎಲ್ಲ ಸಿಕ್ಕಿದೆ, ಒಂದು ನೋಟ್ ಬುಕ್ ಸಹ ಸಿಕ್ಕಿದೆ ಚಿಕ್ಕ ಪಾಕೆಟಲ್ಲಿರುವುದು. ಅದು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ, ಕೊಟ್ಟ ದಿವಸ ಮಾತ್ರ, ಮತ್ತೆ ಇಲ್ಲ. ಆಮೇಲೆ ಎಕ್ಸಾಮ್ನಲ್ಲಿ ಫಸ್ಟ್ ಪ್ರೈಸ್ 4 ಮಂದಿಗೆ. ನನ್ನ ಅಪ್ಪ ಹೇಳ್ತಿದ್ರು, ಅಮ್ಮಣ್ಣ ಕೊಡು ಸರ್ನೇಮ್ ಅಂತ. ಆಗ ಎಲ್ಲರಿಗೆ 4 ಮಂದಿಗೆ ಸಹ ಫಸ್ಟ್ ಪ್ರೈಸ್ ಸಿಗುವಾಗ ನನ್ನ ಅಪ್ಪನಿಗೆ ಒಂದು ಖುಷಿ, ಹೆಮ್ಮೆ ಇರಲಿ. ಆದರೆ ನನಗೆ ಗೊತ್ತಿಲ್ಲ.
ನನಗೆ ಸಂಗತಿ ಗೊತ್ತಿಲ್ಲ, ಎಷ್ಟು ಅಧ್ಯಾಯ ಉಂಟಂತ ಗೊತ್ತಿಲ್ಲ. ಹೊಸ ಒಡಂಬಡಿಕೆ ಅಧ್ಯಾಯವನ್ನು ಹಳೆ ಒಡಂಬಡಿಕೆಯಲ್ಲಿ ನೋಡಿರಲೂಬಹುದು, ಹುಡುಕಿರ್ಬೋದು. ಎಲ್ಲಿ ಸಿಗುವುದು? ಮಾರ್ಕನು ಬರೆದ ಸುವಾರ್ತೆ ಹೊಸ ಹಳೆ ಒಡಂಬಡಿಕೆಯಲ್ಲಿ ಹುಡುಕಿ ಪ್ರಸಂಗ ಮುಗಿಯೋ ತನಕ ಹುಡುಕ್ತಾ ಇರಬೇಕು. ಅದು ಸಿಗುವುದಿಲ್ಲ, ಅದು ಹೊಸ ಒಡಂಬಡಿಕೆಯಲ್ಲಿರುವುದು. ಹಲ್ಲೆಲೂಯಾ. ಇದು ಸ್ಥಿತಿ. ಇವರು ಮಾತನಾಡುವಾಗ ಅನ್ಯ ಜಾತಿಯಿಂದ ಯೇಸುವನ್ನು ನಂಬಿದಂಥವರು ಹೀಗೆ ಮಾತಾಡ್ತಾ ಇದ್ದಾರೆ ಅಂದರೆ ನನಗೆ ಶಾಕ್. ಇದು ಹೇಗೆ ಸಾಧ್ಯ? ಅವನಿಗೆ ಸಾಧ್ಯ ಆದರೆ ನನಗೆ ಯಾಕೆ ಆಗಬಾರ್ದು? ಕೂತ್ಕೊಂಡೆ ಪ್ರಾರ್ಥನೆ ಮಾಡಲಿಕ್ಕೆ ಕಲಿತೆ, ಒಳ್ಳೆ ಟೈಮನ್ನು ವಾಕ್ಯದಲ್ಲಿ ಸ್ಪೆಂಡ್ ಮಾಡಿದೆ, ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟೆ. ಸಭೆಗೆ ಬರುವ ವಿಷಯದಲ್ಲಿ ನಾನು ಯಾವಾಗಲೂ ಅರ್ಧ ಗಂಟೆ ಅಥವಾ 1 ಗಂಟೆ ಮುಂಚೆನೆ ನನಗೆ ಗೊತ್ತು, ನಾನು ಬಂದು ಇಲ್ಲಿ ಯೇಸುವನ್ನು ಕಾಯಿಸಬಾರ್ದು. ಅಯ್ಯೋ, ನೀವು ಯಾರು ತಪ್ಪು ತಿಳ್ಕೊಳ್ಬೇಡಿ, ನಾನು ದೇವರಿಗೆ ಹಾಗೆ ನನ್ನ ಸಮಯವನ್ನು ಕೊಟ್ಟಿದ್ದೇನೆ. ಸಭೆಗೆ ಬರುವ ವಿಷಯದಲ್ಲಿ ನಿಮಗೆ ದೇವರ ವಿಷಯದಲ್ಲಿ, ದೇವರ ಸಭೆಯ ವಿಷಯದಲ್ಲಿ ಸರಿಯಾದ ಪ್ರಕಟಣೆ ಆದರೆ ಇಲ್ಲಿ 9 ಗಂಟೆಗೆ ಜನ ಫುಲ್ ಇರ್ತೀರಿ. ನೋಡಿ, ಈಗಲೇ ಪ್ರಾಕ್ಟೀಸ್ ಮಾಡಿ, ನಾಳ್ದು ಫುಲ್ ಆಗ್ತಾರೆ. ಮತ್ತು ನೀವೆಲ್ಲರೂ ಈಗ ಮುಂದೆ ಕೂತ್ಕೊಳ್ಳೋರು ಹಿಂದೆ ಕೂತ್ಕೊಳ್ಬೇಕು. ಇದು ನಾನು ಎಲ್ಲಿ ಹೋಗಿ ಹೇಳಿದ್ದೇನೆ ಅದು ನೆರವೇರಿದೆ. ಇಷ್ಟು ದಿವಸ ನಾನು ಹೇಳಲಿಲ್ಲ, ಇವತ್ತು ಆ ಒಂದು ವರ್ಡಿಂದ ಹೊರಗೆ ಬಂದು ಅಂದರೆ ನಾನು ಇವತ್ತಿನ ಸಂದೇಶದಿಂದ ಹೊರಗೆ ಬಂದು ಮಾತನಾಡ್ತಾ ಇದ್ದೇನೆ. ಬಟ್ ಇದು ದೇವರು ಹೇಳುವಂಥದ್ದು. ಮಂಗಳೂರಿನ ಮೂಡುಬೆಳ್ಳೆಗೆ ಬರಬೇಕಾದ್ರೆ ನನ್ನನ್ನು ನೋಡಿ, ನಮ್ಮ ಬಾಯಿಯ ಮಾತು ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ನಾವು ಹೇಳಿದ ಹಾಗೆ ಆಗ್ತದೆ. ನನ್ನ ಹೆಂಡತಿ ಮತ್ತು ಮಕ್ಕಳು ಸ್ವಲ್ಪ ಲೇಟ್ ಮಾಡ್ತಿದ್ರು. ನಾನು ಮತ್ತೆ ಖಡಕ್ ಹೇಳಿದೆ, ನೋಡು, ನಾನು ಇಷ್ಟು ಗಂಟೆಗೆ ಹೋಗಿ ಗಾಡಿಯಲ್ಲಿ ಕೂತು ಸ್ಟಾರ್ಟ್ ಮಾಡ್ತೇನೆ, 3 ರಿಂದ 4 ಮ್ಯಾಕ್ಸಿಮಮ್ 5 ನಿಮಿಷ ನಾನು ವೆಯ್ಟ್ ಮಾಡ್ತೇನೆ, ಮತ್ತು ನಾನು ಹೊರಡ್ತೇನೆ ಅಂತ ಹೇಳಿದೆ. ಅದಕ್ಕೆ ಪಾಪ ಅವರು ಮತ್ತೆ ನಾನು ಹೇಳಿದೆ, ನೋಡು, ಆಗ ಇದ್ದದ್ದು 10 ಗಂಟೆಗೆ ಏನೋ ಸಭೆ, ನಾನು 9 ಗಂಟೆಗೆ ಬಂದು ತಲುಪ್ತಿದ್ದೆ. ನಾನು ಹೇಳಿದೆ, ನೀವು ಇಷ್ಟು ಅವಕಾಶ ಇರುವಾಗ ನೀವು ಹೊರಡದಿದ್ದರೆ, ಬಟ್ ಅದಕ್ಕೆ ಕಾರಣ ಇತ್ತು. ಮಕ್ಕಳು ಸಣ್ಣದಿದ್ದರು ಮತ್ತು ನಾನು ಕೂಡ ಹೆಲ್ಪ್ ಮಾಡಿದೆ. ಹೆಲ್ಪ್ ಮಾಡುವಾಗ ಹೊರಡಲಿಕ್ಕೆ ಆಯಿತು. ಒಂದು ವೇಳೆ ನಾಳ್ದು ಸಭೆ 7 ಗಂಟೆಗೆ ಸ್ಟಾರ್ಟ್ ಆಗ್ತದೆ, 6 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ನಾನು 7 ಗಂಟೆಗೆ ಏನು ಹೇಳಿದೆ, ಎಂತ ಮಾಡ್ತೀರಿ ಅಂತ ಹೇಳಿದಾಗೆ ಸಭೆ ಕೊರೋನಾದ ನಂತರ 2 ಸರ್ವಿಸ್ ಆಯಿತು. ನನಗೆ ಬರಬೇಕಾಯಿತು 6 ಗಂಟೆಗೆ ರೀಚ್ ಆಗ್ತಿದ್ದೆ. 7 ಗಂಟೆಗೆ 8 ಗಂಟೆಗೆ ಚರ್ಚ್ ಸ್ಟಾರ್ಟ್, 7 ಗಂಟೆಗೆ ರೀಚ್ ಆಗ್ತಿದ್ದೆ ಮನೆ. 6 ಗಂಟೆಗೆ 2 ಮಕ್ಕಳು, 1 ಹೆಂಡತಿ, ನಾನು ಬಿಡ್ತಿದ್ದೆ. 2 ಹೆಂಡತಿ ಹೇಳಿದ, 2 ಮಕ್ಕಳು, 1 ಹೆಂಡತಿ. ನೀನು ನಗಡುವಾಗ ನನಗೆ ಡೌಟ್ ಆಯಿತು, ನಾನು 2 ಹೇಳಿದ್ದ ಅಂತ. ಹೆಂಡತಿ 1 ಹೇಳಿ, ಒಬ್ಬರಿಗೆ 1 ಹೆಂಡತಿ. ಮಕ್ಕಳು 10 ಇರ್ಬೋದು, ದೇವರಿಗೆ ಸ್ತೋತ್ರ, ಕೊಟ್ಟಷ್ಟು ನಿಮಗೆ ಆದಷ್ಟು. ಹಲ್ಲೆಲೂಯಾ. ಆಶು ನೆಗರ್ತಾನೆ 10 ಅಂತ ಹೇಳುವಾಗ. 2 ಮಕ್ಕಳು, ಗಂಡು ಮಕ್ಕಳಿದ್ದಾರೆ, 1 ಹೆಣ್ಣು ಬೇಕು ಅಲ್ಲ ಆಶು? ಓಕೆ, ನಾವು ದೇವರಿಗೆ ಪ್ರಥಮ ಸ್ಥಾನ ಕೊಡುವಾಗ, ಆತನಿಗೂ ಆತನ ವಾಕ್ಯಗೂ ಪ್ರಥಮ ಸ್ಥಾನ ಕೊಡುವಾಗ, ಹಲೋ, ಹೇಗೆ ಇರ್ಬೋದು ಪರಿಸ್ಥಿತಿ? ಆಲೋಚನೆ ಮಾಡಿ. ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ನೀವು ದೇವರ ವಾಕ್ಯಕ್ಕೆ ಕೊಡಿ. ಅರ್ಥ ಆಯ್ತಲ್ಲ? ಆಗ ನಿಮಗೆ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುವಾಗ ದೇವರು ತೋರಿಸುವಂಥದ್ದು ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ಇಲ್ಲದಿದ್ದರೆ ಹೇಳ್ತಾರೆ, ಅಲ್ಪ ಭೂತ ತಿರುಗುನ ತೋಜುಂಡು, ಮುಲ್ಪ ಭೂತ ತಿರುಗುನ ತೋಜುಂಡು. ಒಂದು ದಿವಸ ಒಬ್ಬರು ನನ್ನ ಹತ್ರ ಹೇಳಿದರು, ನನ್ನ ತಮ್ಮ ತೀರಿ ಹೋಗಿದ್ದಾನೆ. ನಮ್ಮ ಸಭೆಯಲ್ಲಿ ಒಬ್ಬರು ನನ್ನ ಹತ್ರ ಹೇಳಿದರು, ಅದು ನಿನ್ನ ತಮ್ಮನ ಆತ್ಮ ಅಲ್ಲಿ ತಿರುಗಾಡ್ತಾ ಇದೆ. ಬೈಬಲ್ ಹೇಳ್ತದೆ ವಿಶ್ವಾಸಿಗಳ ವಿಷಯದಲ್ಲಿ, ದೇವರು ತನ್ನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತರ ದಂಡಿಲಿಸಿ ಕಾಪಾಡುತ್ತಾನೆ ಎಂಬುದಾಗಿ. ಈಗ ಒಬ್ಬರು ಹೇಳ್ತಾರೆ, ನಿನ್ನ ಮನೆಯಲ್ಲಿ ಸತ್ತಿರುವಂಥವನ ಆತ್ಮ ತಿರುಗಾಡ್ತದೆ ಅಂತ. ಸತ್ತಿರುವಂಥನ ಆತ್ಮ ಬೈಬಲಲ್ಲಿ ಕರೆಕ್ಟಾಗಿ ಹೇಳಿದೆ. ನಿಮಗೆ ಅದು ಲಾಜರಸ್ ಮತ್ತು ಆ ಧನವಂತನ ನಡೆದಂಥ ಯೇಸು ಸ್ಟೋರಿ ಹೇಳ್ತಾ ಇಲ್ಲ, ರಿಯಾಲಿಟಿ ಮಾತಾಡ್ತಾ ಇದ್ದಾನೆ. ಲಾಜರಸ್ ಸತ್ತ, ಅವನ ಸ್ಪಿರಿಟ್ ಎಲ್ಲಿಗೆ ಹೋಯಿತು? ಅಬ್ರಹಾಮನ ಎದೆಗೆ ಹೋಯಿತು. ಅಬ್ರಹಾಮನಲ್ಲಿ ಹೋಯಿತು. ಅಬ್ರಹಾಮನಿರುವ ಸ್ಥಳದಲ್ಲಿ, ಅಲ್ಲಿ ಅಬ್ರಹಾಮನ ಎದೆಗೆ ಹೊರಗಿದನ್ನು ಯಾರು ನೋಡ್ತಾ ಇದ್ದಾನೆ? ಧನವಂತ ನೋಡ್ತಾ ಇದ್ದಾನೆ. ನನ್ನ ಪ್ರಿಯ ದೇವಜನರೇ, ಆ ಬಡ ಲಾಜರನು ಭಿಕ್ಷೆ ಬೇಡದು ತಿಂತಿದ್ದ, ಆದರೆ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ಅವನ ಹೆಸರು ಲಾಜರಸ್ ಅಂತ ಬೈಬಲಲ್ಲಿದೆ. ಅನ್ಯಾಯ ಮಾಡಿ ದೇವರನ್ನು ಬಿಟ್ಟು ತನಗಿಷ್ಟ ಬಂದಾಗೆ ತಿರುಗಿದಂಥ ಧನವಂತನ ಹೆಸರು ಬೈಬಲಲ್ಲಿ ಇಲ್ಲ. ಅವನ ಬೈಬಲು ಗೋರಿಯಲ್ಲಿ ಶಿಲೆಯಲ್ಲಿತ್ತು.
ಲಾಜರಸನನ್ನು ಕಾರ್ಪೊರೇಷನ್ನವರು ಹೋಗಿ ಸಮಾಧಿ ಮಾಡಿದರು. ಸಮಾಧಿಯಲ್ಲಿ ಶಿಲೆ ಇಲ್ಲ. ಸಮಾಧಿಯ ಶಿಲೆಯಲ್ಲಿ ಹೆಸರು ಬರೆದ್ರೆ ತಪ್ಪಲ್ಲ, ಅದಕ್ಕೆ ವಿರೋಧಿ ನಾನಲ್ಲ. ನನ್ನ ಅಮ್ಮ ಹೇಳಿದರು ನನಗೆ ಸಮಾಧಿ ಕಟ್ಟಬೇಕಂತ. ಸುಮ್ಮನೆ ಎಂಥದೆಲ್ಲ ಹೇಳಿಕೊಂಡು ತೀರಿ ಹೋದರು, ಇಲ್ಲದ್ರೆ ಬದುಕ್ತಿದ್ರು. ನಾವು ನಮ್ಮ ಸಮಾಧಿಯಲ್ಲಿ ಮಲಗುವವರ ದೇವರ ವಾಕ್ಯ ಹೇಳ್ತೇವೆ, ವಿ ವಿಲ್ ರ್ಯಾಪ್ಚರ್. ಸಮಾಧಿಯ ಸ್ಥಳವನ್ನು ನಾವು ಚಿಂತೆ ಮಾಡೋದು ಬೇಡ. ನಾವು ಸಾಯುವುದಿಲ್ಲಪ್ಪ, ರ್ಯಾಪ್ಚರ್ ಆಗ್ತೇವೆ. ರ್ಯಾಪ್ಚರ್ ಇನ್ನು ಬೇಗನೆ ಇದೆ. ರ್ಯಾಪ್ಚರನ್ನೇ ನೋಡಿ. ಈಗ ಅವನು ಚಚ್ಚರ ಮರದ ರಂಬೆಯನ್ನು ನೋಡಿದಲ್ಲ, ಹಾಗೆ ದೇವರು ರ್ಯಾಪ್ಚರನ್ನು ಹೇಳಿದ್ದಾನೆ. ರ್ಯಾಪ್ಚರನ್ನೇ ನೋಡ್ತಾ ಇರಿ, 100% ರ್ಯಾಪ್ಚರ್ ಆಗ್ತೀರಿ. ರ್ಯಾಪ್ಚರ್ ಆಗಲಿಕ್ಕೆ ತಕ್ಕಂಥ ದೇವರ ನಡತೆಯಲ್ಲಿ ನೀವು ನಡಿಲಿಕ್ಕೆ ಪ್ರಾರಂಭ. ನಿಮಗೆ ಗೊತ್ತಿಲ್ಲದ ಹಾಗೆ ನಡೀತೀರಿ. ರ್ಯಾಪ್ಚರ್ ಆಗ್ತೇನೆ, ಅದನ್ನೇ ನೋಡುವಾಗ ದೇವಸ್ವಾಮಿ ಬರ್ತಾನೆ, ನಾವು ರೂಪಾಂತರಗೊಳ್ಳುತ್ತೇವೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ನಂತರ ಆತನು ಪಾತಾಳಕ್ಕೆ ಇಳಿದು ಹೋದ. ಎಲ್ಲರನ್ನು ಅಲ್ಲಿ ಅವರನ್ನು ಬಿಡಿಸಿದ. ಆತನೊಟ್ಟಿಗೆ ಅವರು ಎತ್ತಲ್ಪಟ್ಟಿದ್ದಾರೆ, ಹಳೆಯ ಒಡಂಬಡಿಕೆಯ ಭಕ್ತರು. ಅದರ ನಂತರ ಸತ್ತಿರುವಂಥ ಪ್ರತಿಯೊಬ್ಬ ಭಕ್ತರು ನಾಳ್ದು ರ್ಯಾಪ್ಚರ್ ಆಗುವ ತನಕ ಅವರ ದೇಹ ಮಣ್ಣಿನಲ್ಲಿದೆ, ಅವರು ಪರಲೋಕದಲ್ಲಿದ್ದಾರೆ. ಹಾಗಾಗಿ ಯಾರೂ ಇಲ್ಲಿ ತಿರುಗಾಡುವುದಿಲ್ಲ. ಫಾಲನ್ ಏಂಜಲ್ಸ್ಗಳು ತಿರುಗಾಡಬಹುದು, ಅವರು ತಿರುಗಾಡುವುದಿಲ್ಲ. ಕೆಲವರಿಗೆ ಯಾರಾದರೂ ಸುಸೈಡ್ ಮಾಡಿದರೆ ಹೆದರಿಕೆ, ಅವನು ಬರ್ತಾನೆ ಅಂತ. ಎಲ್ಲಿ ತನಕ ಅಂತ ಅಂದರೆ ಅವರು ಬ್ಲ್ಯಾಂಕೆಟನ್ನು ಹೊದ್ದು ಮಲಗುವುದು, ಆತ್ಮಕ್ಕೆ ಬ್ಲ್ಯಾಂಕೆಟ್ ಒಳಗೆ ಬರ್ತದೆ. ಅದು ಸ್ಪಿರಿಟ್ ಕನ್ನಡಿದ್ರು ಗೋಡೆ ಬಾಸಾಗಿ ಹೋಗ್ತದೆ. ಸ್ವಾಮಿ ರೆಸರೆಕ್ಷನ್ ಆದಮೇಲೆ ಬಾಗಿಲು ಹಾಕಿತ್ತು, ರೈಟ್, ಬಂದಿತ್ತು. ಸ್ವಾಮಿ ಒಳಗೆ ಬಂದ, ಗೋಡೆ ಪಾಸ್. ನೀನು ಕಂಬಳಿ ಹಾಕಿದ್ದು ನಿನ್ನ ಕಣ್ಣಿಗೆ ಕಾಣಬಾರ್ದಂತ, ನಿನ್ನ ಮನಸ್ಸು ಕ್ಲಿಯರ್ ಆಗ್ತದೆ. ನೀವು ಇಲ್ಲಿ ಯಾರಂಥವ್ರು ಇಲ್ಲ, ಮೈಂಡ್ ನಾನು ಈಗ ಕಂಬಳಿ ಹಾಕಿ ಮಲಗಿದ್ದೇನೆ ಅಂತ, ಹಬ್ಬ ಇನ್ನೂ ನಾನು ನೋಡುವುದಿಲ್ಲ, ನನಗೆ ಕಾಣುವುದಿಲ್ಲ ಅಂತ. ಕನ್ನಡಿ ಹಾಕಿದರೆ ಅವನಿಗೆ ಇದು ಬ್ಲ್ಯಾಂಕೆಟ್ ಹಾಕಿದರೆ ಅವನಿಗೆ ಕಾಣುವುದಿಲ್ಲ ಅಷ್ಟೇ. ಬಟ್ ಆತ್ಮಕ್ಕೆ ಎಲ್ಲ ಗೋಡೆ ಪಾಸ್, ಗೋಷ್ಠಿಗೆ ಅದಕ್ಕೆ ಯಾವುದು ಅಡ್ಡ ಇಲ್ಲ, ಅದು ಪಾಸ್ ಆಗುತ್ತೆ. ದ ಫಾಲನ್ ಏಂಜಲ್ಸ್, ಡಿಮನ್ಸ್, ದೇ ವಿಲ್ ಪಾಸ್. ಸತ್ತವರು ಯಾರು ಇಲ್ಲಿ ತಿರುಗಾಡೋದಿಲ್ಲ. ದೇವರ ಮಕ್ಕಳು ವಾಸಿಸುವ ಮನೆ ಸುತ್ತ ಯಾರಿದ್ದಾರೆ ಹೇಳಿ? ದೇವದೂತರು ಒಳಗೆ ಮತ್ತು ಹೊರಗೆ ತಿರುಗಾಡ್ತಾ ಇದ್ದಾರೆ. ಹಲ್ಲೆಲೂಯ. ಯೇಸು ಏನು ಹೇಳಿದ? ನಾನು ತಂದೆ ಹತ್ರ ಕೇಳಿಕೊಂಡರೆ ಎಷ್ಟು ಗಣ ದೇವದೂತರನ್ನು ಕಳಿಸ್ತಾನೆ? 12, ರೈಟ್. ಒಂದು ಗಣ ಅಂದರೆ ಎಷ್ಟು? 2000ದಿಂದ 6000, 6000 ಲೀಜನ್, ರೈಟ್. ಹಾಗಾದರೆ 12,000 ಅಂದರೆ 12 ಅಂದರೆ ಎಷ್ಟು ಸಾವಿರ ಆಯಿತು? ಎಲ್ಲಿ ಯಾರಿರುವಲ್ಲಿ? ಯೇಸು ಒಂದು ಮಾತು ಹೇಳಿದ, ಆ ದಿನದಲ್ಲಿ ಮನುಷ್ಯ ಕುಮಾರನ ಮೇಲೆ ದೇವದೂತರು ಏರಿ ಇಳಿಯುವುದನ್ನು ನೀವು ನೋಡುವಿರಿ. ಈಗ ಯೇಸು ಎಲ್ಲಿದ್ದಾನೆ? ಹಲೋ, ಯಾರು ಉತ್ತರ ಕೊಡೋದಿಲ್ಲ. ಯೇಸು ಎಲ್ಲಿದ್ದಾನೆ? ಪಾಸ್ಟರ್ ನೀವು ಉತ್ತರ ಕೊಡಬೇಡಿ, ನೀವು ಯಾಕೆ ಕೊಡೋದು ಹೇಳಿ? ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ಭೂಲೋಕದಲ್ಲಿ ದ ಕ್ರೈಸ್ಟ್ ಇನ್ ಯು ಹೋಪ್ ಆಫ್ ಗ್ಲೋರಿ ಇದ್ದಾನಲ್ಲ. ಇರುವುದಾದರೆ ಕ್ರಿಸ್ತನು ಇರುವಲ್ಲಿ ದೇವದೂತರು ಇದ್ದಾರೆ ಇಲ್ವಾ? ನಿನ್ನ ಸುತ್ತ ದೆವ್ವಗಳು ತಿರುಗುತ್ತವಾ ಹೇಳಿ? ದೇವದೂತರು ತಿರುಗುತ್ತಾರೆ. ಹೇಳಿ, ಏನನ್ನು ನೋಡುತ್ತಿ? ಪಕ್ಕದವರಿಗೆ ಹೇಳಿ, ಏನನ್ನು ನೋಡುತ್ತಿ? ದೆವ್ವವನ್ನು ನೋಡ್ತಾ ಇದ್ದೀಯಾ? ದೇವದೂತರನ್ನು ನೋಡ್ತಾ ಇದ್ದೀಯಾ? ಸೈತಾನನನ್ನು ನೋಡ್ತಾ ಇದ್ದೀಯಾ? ಯೇಸುವನ್ನು ನೋಡ್ತಾ ಇದ್ದೀಯಾ? ನಾನು ಕೇಳಿದ್ದಕ್ಕೆ ಯಾರನ್ನು ನೋಡ್ತಾ ಇದ್ದೀರಂತ? ದೇವದೂತರನ್ನು ನೋಡ್ತಾ ಇದ್ದೀಯಾ? ದೆವ್ವವನ್ನು ನೋಡ್ತಾ ಇದ್ದೀಯಾ? ದೇವದೂತರನ್ನು. ಯೇಸುವನ್ನು ನೋಡ್ತಾ ಇದ್ದೀಯಾ? ಸೈತಾನನನ್ನು ನೋಡ್ತಾ ಇದ್ದೀಯಾ? ಹೇಳಿ, ಯೇಸುವನ್ನು ನೋಡ್ತಾ ಇದ್ದೇನೆ. ವೆರಿ ನೈಸ್. ಇಲ್ಲೆಲ್ಲ ಓಡ್ತಾ ಇದೆ. ಇದೊಂದು ಫ್ಯಾನ್ ಆಫ್ ಮಾಡೋದು ಒಳ್ಳೆ. ಓಕೆ, ಏನನ್ನು ನೋಡ್ತಾ ಇದ್ದಿ? ಮುಂದೆ ಓದಿ. ಚಚ್ಚರ ಮರದ ರಂಬೆಯನ್ನು. ಹಾಗೆ ಯೆಹೋವನು ನನಗೆ, ಅಲ್ಲಿ ಒಂದು ಕೋಮ. ಯೆಹೋವನು ನನಗೆ ಸರಿಯಾಗಿ ನೋಡಿದ್ದಿ. ನನ್ನ ಮಾತನ್ನು ಸರ್ಟಿಫಿಕೇಟ್ ಯಾರು ಕೊಟ್ಟದು? ಸರಿಯಾಗಿ ನೋಡಿದೆ ಅಂತ ಯೆರೆಮೀಯನಿಗೆ ಯಾರು ಸರ್ಟಿಫಿಕೇಟ್ ಕೊಟ್ಟದು? ಅದರ ಅರ್ಥ ದೇವರು ಏನಿಟ್ಟಿದ್ದಾನೆ? ಬಾದಾಮಿ ಗಿಡದ ಮರ ಗೆಲ್ಲನೇ ಇಟ್ಟಿದ್ದಾನೆ. ನಾನು ಹೇಳಿದೆ, 1ನೇ ಅಧ್ಯಾಯದಲ್ಲಿ ಟೆಸ್ಟ್ ಆಗಿದೆ.
ಯಾಕೆಂದರೆ ಎಷ್ಟೋ ವರ್ಷ ಸೇವೆ ಮಾಡಬೇಕು. ಆ ಸೇವೆ ಮಾಡುವ ಪ್ರಾರಂಭದಲ್ಲಿ ಇವನು ಹೇಗೆ ನೋಡ್ತಾ ಇದ್ದೇನೆ. ಅದಕ್ಕೆ ಪ್ರವಾದಿಗಳಂದರೆ, ದರ್ಶಿಗಳಂದರೆ ದೇ ಆರ್ ಸೀಯರ್ಸ್. ಅವರು ಆತ್ಮೀಕ ಲೋಕವನ್ನು ನೋಡುವವರು. ಇವತ್ತು ಅದನ್ನು ದೇವರು ಪ್ರತಿಯೊಬ್ಬ ವಿಶ್ವಾಸಿಗೆ ಅನುಗ್ರಹ ಮಾಡಿದ್ದಾನೆ ಕ್ರಿಸ್ತನಲ್ಲಿ. ನೀವು ಕೂಡ ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟು ಯಾವಾಗಲೂ ಯೇಸುವನ್ನೇ ಆತುಕೊಂಡು ಜೀವಿಸುವುದಾದರೆ ನಿಮಗೆ ಕೂಡ ನೋಡಲಿಕ್ಕೆ ಆಗ್ತದೆ. ಹಲ್ಲೆಲೂಯಾ, ಆಮೇನ್ ಹೇಳಿ. ನೀವು ಆಮೇನ್ ಹೇಳುವಾಗ ಎಗ್ರಿ ಆಗ್ತೀರಿ. ಲಾಸ್ಟ್ ಟೈಮ್ ನಾನು ಬಿಡಿಸಿದ್ದೇನೆ ಆಮೇನ್ ಅಂದರೆ 2 ಕೊರಿಂಥ 1:20 ವಚನ ಓದಿ. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟೇ ಇದ್ದರೂ ಕ್ರಿಸ್ತನಲ್ಲಿ ದೃಢವಾಗುತ್ತದೆ. ಅದು ಕ್ರಿಸ್ತನಲ್ಲಿ ದೃಢವಾಗುತ್ತದೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ, ನಮ್ಮಲ್ಲಿ ಪ್ರಕಾಶವಾಗುವುದಕ್ಕೋಸ್ಕರ, ನಮ್ಮ ಮೂಲಕ ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ನಾವು ಆಮೇನ್ ಹೇಳ್ತೇವೆ. ನೀವು ಯಾವಾಗ ಆಮೇನ್ ಹೇಳ್ತೀರಾ, ದೇವರ ವಾಗ್ದಾನ ಎಷ್ಟೇ ಇದ್ದರೂ ಅದು ಫುಲ್ಫಿಲ್ಮೆಂಟ್ ಆಗುವುದು ಕ್ರಿಸ್ತನಲ್ಲಿಯೇ. ಅದು ನಿಮ್ಮ ಮೂಲಕ, ನಿಮ್ಮಲ್ಲಿ ಮತ್ತು ನಿಮ್ಮ ಮೂಲಕ ಅನೇಕರಿಗೆ ಪ್ರಕಾಶವಾಗುವುದಕ್ಕೋಸ್ಕರ ಹೇಳಿದಂಥ ವಾಗ್ದಾನ ನೀವು ಆಮೇನ್ ಹೇಳಿದಾಗ ನಿಮ್ಮ ಆಮೇನ್ ಕ್ರಿಸ್ತನ ಮೂಲಕ ಹೊರಡುತ್ತದೆ. ಅರ್ಥ ಆಯ್ತಾ? ನೀನು ಆಮೇನ್ ಹೇಳುವಾಗ ನೀನು ಯಾರಲ್ಲಿದ್ದಿ? ಕ್ರಿಸ್ತನಲ್ಲಿ. ನೀನು ಅಲ್ಲಿ ಆಮೇನ್ ಹೇಳುವಾಗ ಆಮೇನ್ ಯಾರ ಬಾಯಿಂದ ಹೊರಗೆ ಬರುವುದು? ಅರ್ಥ ಆಗಲಿಲ್ಲ? ಪುನಃ ಓದಿ. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತದೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ, ಥ್ರೂ ಹಿಮ್ ವಿ ಸೇ ಆಮೇನ್. ನೀನು ಯಾರಲ್ಲಿದ್ದಿ? ನೀನು ಕ್ರಿಸ್ತನಲ್ಲಿದ್ದಿ. ಕ್ರಿಸ್ತನು ನಿನ್ನಲ್ಲಿದ್ದಾನೆ. ನೀನು ಕ್ರಿಸ್ತನಲ್ಲಿದ್ದಿ. ಆಗ ಬೈಬಲ್ ಹೇಳ್ತದೆ 3ನೇ ಅಧ್ಯಾಯ 2ನೇ ವಚನ, ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದೆ. ಅದರ ಅರ್ಥ ನೀನು ಕ್ರಿಸ್ತನಲ್ಲಿ, ಕ್ರಿಸ್ತನು ದೇವರಲ್ಲಿ. ನಿನ್ನನ್ನು ಮುಟ್ಟಬೇಕಾದ್ರೆ ಮೊದಲು ದೇವರ ಹೋಗಿ ಕೈ ಹಾಕಬೇಕು. ಅಲ್ಲಿ ಕ್ರಿಸ್ತನಿದ್ದಾನೆ, ಕ್ರಿಸ್ತನಿಗೆ ಕೈ ಹಾಕಬೇಕು, ಮತ್ತೆ ನೀನು ಸಿಗುವುದು. ಯಾರಿಗೆ ಅಷ್ಟು ಧೈರ್ಯ ಉಂಟು? ಅಂತ ಮೈಕಲಲ್ಲಿ ಯಾರಿದ್ದಾನೆ? ಧೈರ್ಯವೇ ಇಲ್ಲ. ನಾವು ಸುಮ್ಮನೆ ಹೆದರುವುದು. ನನಗೆ ಅಲ್ಲಿ ಒತ್ತಿದಾಗೆ ಆಗ್ತದೆ, ಇಲ್ಲಿ ಒತ್ತಿದಾಗೆ ಆಗ್ತದೆ. ಒತ್ತಿದಾಗೆ ಆಗುವುದು ಅದು ಭ್ರಮೆ. ಎಂತಾದರೆ ಬಾಯಿ ಕೊಟ್ಟಿದ್ದಾರೆ ಮಾತನಾಡು. ದೇವರ ಸ್ವಸ್ಥತೆಯನ್ನು ಮಾತನಾಡು, ದೇವರ ಆರೋಗ್ಯವನ್ನು ಮಾತನಾಡು, ದೇವರ ಕೃಪೆಯನ್ನು ಮಾತನಾಡು, ದೇವರ ಮಾತನ್ನು ಮಾತನಾಡು, ದೇವರ ವಾಕ್ಯವನ್ನು ಮಾತನಾಡುವಾಗ ಮನಸ್ಸಿನಲ್ಲಿ ಅಲ್ಲ, ಬಾಯಲ್ಲಿ ಮಾತನಾಡು, ಸ್ವರದಲ್ಲಿ. ಆಗ ನಿನ್ನ ಕಿವಿ ಕೇಳ್ತದೆ. ನೀನು ಮಾತಾಡುವಾಗ ಬೈಬಲ್ ಹೇಳ್ತದೆ, ದೇವರ ವಾಕ್ಯವನ್ನು ಕೇಳುವುದರ ಮೂಲಕ ನಂಬಿಕೆ ಹೆಚ್ಚುತ್ತದೆ. ನೀನು ಮಾತನಾಡಿದ್ದು ನಿನ್ನ ಕಿವಿ ಕೇಳ್ತದೆ, ವಾಕ್ಯ ಕೇಳುವುದರಿಂದ ನಂಬಿಕೆ ಹೆಚ್ಚಾಗ್ತದೆ. ಅಲ್ಲಿ ಹೇಳ್ತದೆ, ಯೇಸುವಿನ ಮೂಲಕವಾಗಿ ನಾವು ಆಮೇನ್ ಹೇಳ್ತೇವೆ. ನೀನು ನಂಬಿ ಆಮೇನ್ ಹೇಳುವಾಗ ಅದು ಹೊರಗೆ ಬರುವುದು ಯೇಸುವಿನ ಬಾಯಿಂದ. ಆಗ 100% ನೆರವೇರ್ತದೆ. ಹಲ್ಲೆಲೂಯಾ ಹೇಳಿ, ದೇವರಿಗೆ ಸ್ತೋತ್ರ ಮಾಡಿ. ಆಮೇನ್, ಆಮೇನ್. ಓಕೆ, ಮುಂದೆ ಓದಿ ಸಿಸ್ಟರ್. ಇಲ್ಲಿ ಆಗ ಯೆಹೋವನು ನನಗೆ ಸರಿಯಾಗಿ ನೋಡಿದೆ. ಮತ್ತೆ ನನ್ನ ಮಾತನ್ನು ನೆರವೇರಿಸುವುದಕ್ಕೆ, ಈಗ ಯೆರೆಮೀಯನ ಹತ್ರ ಹೇಳ್ತಾ ಇದ್ದಾನೆ, ನನ್ನ ಮಾತನ್ನು ನೆರವೇರಿಸುವುದಕ್ಕೆ ನಾನು ಎಚ್ಚರಗೊಂಡಿದ್ದೇನೆ. ಹಲೋ, ಇಲ್ಲಿ ನೋಡಿ. ದೇವರು ನಿಮ್ಮ ಸಭೆಯಲ್ಲಿ ವೈಯಕ್ತಿಕ ಜೀವಿತದ ನಿಮ್ಮಲ್ಲಿ ವೈಯಕ್ತಿಕವಾಗಿ ನಿಮ್ಮಲ್ಲಿ ದೇವರು ತನ್ನ ಮಾತನ್ನು ನೆರವೇರಿಸುವುದಕ್ಕೆ ಎಚ್ಚರಗೊಂಡಿದ್ದಾನೆ. ಕೇಳ್ತಾ ಇದ್ದೀರಾ? ಇದನ್ನು ಅರ್ಥ ಮಾಡಿಕೊಳ್ಳಿ. ಮನೆಯಲ್ಲಿ ಹೋಗಿ ಸ್ವಲ್ಪ ಮೆಡಿಟೇಷನ್ ಮಾಡಿ. ಪುನಃ ದೇವರು ನಮ್ಮ ತಂದೆ ನಮ್ಮ ಜೀವಿತದಲ್ಲಿ, ನಮ್ಮಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ, ನೀವು ಮಾಡುವ ಎಲ್ಲ ಒಳ್ಳೆಯ ಕೆಲಸಗಳಲ್ಲಿ, ಸೇವೆಯಲ್ಲಿ ತನ್ನ ಮಾತನ್ನು ನೆರವೇರಿಸಲಿಕ್ಕೆ ಎಚ್ಚರವಾಗಿದ್ದಾನೆ. ನಿಮ್ಮ ಮಾತನ್ನಲ್ಲ, ದೇವರ ಮಾತನ್ನು ನೆರವೇರಿಸಲಿಕ್ಕೆ ಎಚ್ಚರವಾಗಿದ್ದಾನೆ. ಇದು ವರ್ಡ್. ಏನನ್ನು ನೋಡುತ್ತಿ ಮತ್ತು ದೇವರು ನಿಮ್ಮ ವಿಷಯದಲ್ಲಿ ಎಚ್ಚರಗೊಂಡಿರುವಂಥದ್ದು ಈ ಸಭೆಗೆ ಇವತ್ತು ವರ್ಡ್. ದೇವರು ಎಚ್ಚರಗೊಂಡಿದ್ದಾನೆ. ತುಂಬ ಸಮಯದಿಂದ ಸಭೆ ಕಟ್ಟಬೇಕು, ಸಭೆ ಕಟ್ಟಲ್ಪಟ್ಟಿದೆ, ಬಿಲ್ಡಿಂಗ್ ಕಟ್ಟಬೇಕಂತ ನೀವು ನೋಡ್ತಾ ಇದ್ದೀರಿ. ಸಭೆ ಬಿಲ್ಡಿಂಗ್ ಹೇಗೆ ಇರಬೇಕು, ಎಷ್ಟು ದೊಡ್ಡ ಇರಬೇಕು, ಎಷ್ಟು ಜನರ ಕೆಪಾಸಿಟಿ ಇರಬೇಕು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಆ ಬಿಲ್ಡಿಂಗ್ ಬ್ಲೂ ಪ್ರಿಂಟ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ.
ನೀವು ಎಷ್ಟು ದೊಡ್ಡದು ನೋಡಲಿಕ್ಕೆ ಆಗ್ತದೆ ಅಷ್ಟು ದೊಡ್ಡದಾಗಿ ನೋಡಿ. ನಾಳ್ದು ಅದು ನಿಮ್ಮ ಮುಂದೆ ಬಂದು ನಿಲ್ತದೆ. ಅಯ್ಯೋ 10 ಮಂದಿ ಮಾತ್ರ ಹೇಳಿದ್ದು, ನೋಡಲಿಕ್ಕೆ ಬೇಡ. ಎಷ್ಟು ಮಂದಿ ನಾನು ಬರ್ತೇನೆ, ನಾನು ಬಿಟ್ಟೆ ಅಲ್ಲಿ ನಿಲ್ಲೋದು. ಇನ್ನು 5 ನಿಮಿಷ ಇರೋದು. 5 ನಿಮಿಷಕ್ಕಾಗಿ ಬಂದೆ. ಇರ್ಲು ತನಕ ಗಡಿ ಹಾಕಿದ್ದೆ. ಅಂಡದ ಬಾಯಿ ನನ್ನ ಕಟ್ಟೋಲಿ, ದೊಂಡದ ಬಾಯಿ ನಿಂಚ ಕಟ್ಟುನು ಅಂತ. ನನ್ನನ್ನು ಅಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ. ಅಲ್ಲೆಲ್ಲೂಯ್ಯ. ಅದು ಅಜ್ಜಿಗತೆ, ಅಂಡದ ಬಾಯಿ ದೊಂಡದ ಬಾಯಿ. ನಮ್ಮ ದೊಂಡದ ಬಾಯಿನ ಕಟ್ಟಿದರೆ ನಾವು ಸುವಾರ್ತೆ ಸಾರುವುದೆಲ್ಲಿ? ಹೌದಲ್ವಾ? ಅದಕ್ಕೋಸ್ಕರ ನಮ್ಮ ಬಾಯಿ. ನೋಡ್ತಾನೆ ಇರಿ. ಹೇಳಿ ಪಕ್ಕದವರಿಗೆ, ನೋಡು ನೋಡು, ಯಾರನ್ನು ನೋಡು, ದೇವರನ್ನು ನೋಡು. ನೋಡು, ಹೇಳಿ ನೋಡು ನೋಡು, ಯಾರನ್ನು ನೋಡು, ವಾಕ್ಯವನ್ನು ನೋಡು. ಹೇಳಿ ನೋಡು, ಬಾಯ್ ಅಷ್ಟೇ. ನೋಡು ನೋಡು ಪಾಸ್ಟರ್, ನೋಡಿ ನೋಡಿ. ಯಾವುದನ್ನು ಕೇಳಿ? ಸಭೆಯ ವಿನ್ಯಾಸವನ್ನು ನೋಡಿ, ಬಿಲ್ಡಿಂಗಿನ ವಿನ್ಯಾಸವನ್ನು. ಹಲ್ಲೆಲೂಯಾ. ನೀವು ಏನು ನೋಡ್ತೀರಾ ಅದನ್ನು ನಾಳೆ ಅದು ನಮ್ಮ ಕಣ್ಣ ಮುಂದೆ ಬರ್ತದೆ. ದೇವರು ಹೇಳ್ತಾ ಇದ್ದಾನೆ, ನನ್ನ ಮಾತನ್ನು ನೆರವೇರಿಸೋದಕ್ಕೆ ನಾನು ಎಚ್ಚರಗೊಂಡಿದ್ದೇನೆ. ಸ್ವಾಮಿ, ನಾನು ಮಲಗಿದ್ದೇನೆ. ದೇವರು ಎಚ್ಚರಗೊಂಡಾಗ, ಇದು ಸ್ವಾಭಾವಿಕವಾದ ನಿದ್ರೆಯ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸ್ವಾಭಾವಿಕವಾದ ನಿದ್ರೆಯನ್ನು ಮಾಡಿ. ಯೇಸುವಿಗೆ ದಣಿವಾಯಿತು, ದಣಿವಾರಿಸಿಕೊಂಡ. ಶಿಷ್ಯರು ದಣಿವಾಗಿದೆ, ಮಲಗಿದ್ದಾರೆ. ಆದರೆ ಬೆಳಿಗಾತ ಎದ್ದಿದ್ದಾರೆ. ಈಗ ಎಚ್ಚರ, ಈ ಎಚ್ಚರ ನಿದ್ರೆಯಿಂದ ಎಚ್ಚರ ಅಲ್ಲ. ಬೈಬಲ್ ಹೇಳ್ತದೆ, ನಿದ್ರೆ ಮಾಡುವವನೇ ಏಳು, ಎಚ್ಚರಗೊಳ್ಳು, ಯೆಹೋವನು ನಿನಗೆ ಬೆಳಕನ್ನು ಕೊಡುತ್ತಾನೆ. ನಿದ್ರೆ ಮಾಡುವವನು ಹೇಳು ಅಂದರೆ ಯಾರೊಟ್ಟಿಗೆ? ಯಾವ ನಿದ್ರೆ? ಇದು ಆತ್ಮಿಕವಾದ ನಿದ್ರೆ. ಈಗ 4 ಮಂದಿ ಹೆಣ ಇದೆ. 4 ಮಂದಿ ಹೆಣ ಯಾವುದರಲ್ಲೇ ಬಿದ್ದು ಸತ್ತಿದ್ದಾರೆ. ಈಗಿನ ಕಾಲದಾದರೆ ಅದರ ಒಟ್ಟಿಗೆ ಮಲಗಿ ಸೆಲ್ಫಿ ತಗೊಳ್ಳುವವರು ಸಹ ಇದ್ದಾರೆ, ಯಾರು ಇಲ್ಲದಿದ್ದಾರೆ. 4 ಒಂದು ವೇಳೆ ಸೆಲ್ಫಿ ತಗೊಳ್ಳುವಾಗ ನಿದ್ದೆ ಬಂತು ಆ ಸೆಲ್ಫಿ ತಗೊಂಡವನಿಗೆ. ಸಡನ್ ಏನಾಯಿತು? ಈಗ ಮುನ್ಸಿಪಾಲ್ಟಿಗೆ ಎಷ್ಟು ಹೆಣ ಕಾಣ್ತದೆ? ಎಷ್ಟು? ಈಗ ನಿದ್ದೆ ಮಾಡಿದ ಸತ್ತವರೊಟ್ಟಿಗೆ ಮಲಗಿದವ ಕೂಡ ಹೆಣವೇ ಅವರ ಲೆಕ್ಕಕ್ಕೆ. ಅದಕ್ಕೆ ನಾವು ಯಾರೊಟ್ಟಿಗೆ ಸೇರಬೇಕು? ದೇವರು ಬೈಬಲಲ್ಲಿ ಬರ್ದಿದ್ದಾನೆ. ಆತ್ಮಿಕವಾದ ನಿದ್ರೆಯವನೊಟ್ಟಿಗೆ ಮಾಡಿದವನೊಟ್ಟಿಗೆ ನೀವು ಎಚ್ಚರವಾದವರು ಸೇರಿದರೆ ಒಂದು ದಿವಸ ನಿಮಗೆ ಅವ್ರ ನಿದ್ರೆ ಕೊಡ್ತಾರೆ ಆತ್ಮಿಕ. ಅದಕ್ಕೆ ಎಚ್ಚರ. ಯೇಸು ದೇವರು ಹೇಳ್ತಾ ಇದ್ದಾನೆ, ನಾನು ನನ್ನ ಕಾರ್ಯವನ್ನು ನೆರವೇರಿಸಲಿಕ್ಕೆ ಎಚ್ಚರಗೊಂಡಿದ್ದೇನೆ. ದೇವರು ಎಚ್ಚರಗೊಂಡಾಗ ದೇವರು ನಮ್ಮೊಟ್ಟಿಗೆ ಜೊತೆ ಕೆಲಸದವರು, ನಾವು ದೇವರ ಜೊತೆ ಕೆಲಸದವರು. ಈಗ ಅವರೊಟ್ಟಿಗೆ ಸೇರಿ ದೇವರು ಕೊಟ್ಟಿರುವ ಜವಾಬ್ದಾರಿ ನೆರವೇರಿಸಲಿಕ್ಕೆ ನಾವು ಎಚ್ಚರಗೊಳ್ಳದಿದ್ದರೆ ಅದು ಆಗುವುದೇ ಇಲ್ಲ. ಅದಕ್ಕೆ ನೋಡುವಂಥದ್ದು ಮತ್ತು ಎಚ್ಚರಗೊಳ್ಳುವಂಥದ್ದು. ದೇವರು ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಎಚ್ಚರಗೊಂಡಿದ್ದಾನೆ. ಹೇಳಿ, ನಾವು ಕೂಡ ಎಚ್ಚರಗೊಂಡಿದ್ದೇವೆ. ಎಚ್ಚರಗೊಂಡವರೆಲ್ಲ ಹೇಳಿ, ನಾನು ಎಚ್ಚರಗೊಂಡಿದ್ದೇನೆ. ನಾನು ಜೆರೆಮಿಯ 31ನೇ ಅಧ್ಯಾಯ 28ನೇ ವಚನ ತೆಗೀರಿ. ನಾನು ಮೊದಲು ಇವರನ್ನು ಕಿತ್ತು ಹಾಕಲು, ಕೆಡವಲು, ಹಾಳು ಮಾಡಲು, ನಾಶಪಡಿಸಲು, ಬಾಧಿಸಲು ಹೇಗೆ ಎಚ್ಚರಗೊಂಡಿದ್ದೇನೋ ಹಾಗೆಯೇ ಈ ದೇವರು ಈ ಒಂದು 4 ಸಂಗತಿಗಳನ್ನು ಮಾಡಲಿಕ್ಕೆ ಎಚ್ಚರಗೊಂಡಿದ್ದ ಹಳೆಯ ಒಡಂಬಡಿಕೆಯಲ್ಲಿ. ಈಗ ಹಾಗೆ ಇನ್ನು ಮೇಲೆ ಇವರನ್ನು ಕಟ್ಟಲು ನೆಡಲು ಎಚ್ಚರಗೊಳ್ಳುವೆನು. ಇದು ಯೆಹೋವನ ನೋಡಿ ಎಚ್ಚರಗೊಂಡಿದೆ. ಇನ್ನೊಂದು ವಚನ ಓದಿ, 44ನೇ ಅಧ್ಯಾಯ 27ನೇ ವಚನ, ಜೆರೆಮಿಯ. ಎಚ್ಚರಗೊಂಡಿದ್ದಾರೆ ದೇವರು ಸಭೆಯಲ್ಲಿ ವಿಷಯದಲ್ಲಿ. ನೀವು ನಡೆಸಿದ ದುರಾಚಾರಗಳನ್ನು, ಅಸಹ್ಯ ಕಾರ್ಯಗಳನ್ನು ಯೆಹೋವನು ಇನ್ನು ಸಹಿಸಲಾರದೆ ಹೋದದರಿಂದ ನಿಮ್ಮ ದೇಶವು ಹಾಳು ಬಿದ್ದು ಜನವಿಲ್ಲದೆ ಬೆರಗಿಗೂ ಶಾಪಕ್ಕೂ ಆಸ್ಪದವಾಯಿತು. ಎಷ್ಟನೇ ವಚನ ಓದ್ತಾ ಇದ್ದೀರಿ? 22, 27, 22 ಅಲ್ಲ 27. ಇಗೋ, ಇವರಿಗೆ ಮೇಲನ್ನಲ್ಲ ಕೇಡನ್ನೇ ಮಾಡಬೇಕೆಂದು ಎಚ್ಚರಗೊಂಡಿದ್ದೆ. ಆ ಟೈಮಲ್ಲಿ ಮೇಲನ್ನಲ್ಲ ಕೇಡನ್ನು ಮಾಡಲಿಕ್ಕೆ ಎಚ್ಚರಗೊಂಡಿದ್ದಾನೆ. ಈಗ ದೇವರು ನಮ್ಮಲ್ಲಿ ಎಚ್ಚರ ಇರುವುದು ಕೇಡನ್ನಲ್ಲ, ಮೇಲನ್ನು ಮಾಡಲಿಕ್ಕೆ ಸಭೆಯ ವಿಷಯವಾಗಿ ಎಚ್ಚರವಾಗಿದ್ದಾನೆ. ಹಲ್ಲೆಲೂಯಾ. ಹೇಳಿ, ಮೇಲನ್ನು ಮಾಡಲಿಕ್ಕೆ ದೇವರು ನಮ್ಮ ಸಭೆಯ ವಿಷಯವಾಗಿ
ಕುಟುಂಬದ ವಿಷಯವಾಗಿ ಎಚ್ಚರಗೊಂಡಿದ್ದಾನೆ. ಈಗ ದೇವರು ಎಚ್ಚರಗೊಂಡಿರುವಾಗ ಸಭೆಯವರ ಕೆಲಸ ಏನು? ಎಚ್ಚರಗೊಳ್ಳುವುದು ಆತ್ಮಿಕವಾಗಿ ಮಲಗುವುದಾ? ಅದಕ್ಕೆ ಚಿಯೋನೆ ಎಚ್ಚರಗೊಳ್ಳು, ಎಚ್ಚರಗೊಳ್ಳು, ಎದ್ದು ಯೆಹೋವನ ಪ್ರತಾಪವನ್ನು ಧರಿಸಿಕೊ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಆದುದರಿಂದ ನಿಮ್ಮ ಶರೀರದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. 1 ಕೊರಿಂಥ 6ನೇ ಅಧ್ಯಾಯ 19ನೇ ವಚನ 20ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಹಾಗಾಗಿ ನೀವು ಹೇಳುವಂಥದ್ದು ಮುಂದೆ ಓದಿ ಸಿಸ್ಟರ್, ಇನ್ನು ಸ್ವಲ್ಪ ಇದೆ, ರಪ್ಪ ಬಿಡಿಸ್ತೇನೆ ನಾನು. ಇನ್ನೊಂದು ಸಾಲ ಯೆಹೋವನು ಅಲ್ಲ, ಇನ್ನು 17ನೇ ವಚನ, ಅದರಲ್ಲಿ ಹೀಗಿರಲು ನೀನು ಎದ್ದು ನಡು ಕಟ್ಟಿಕೊಂಡು ನೀನು ಎದ್ದು ನಡುವನ್ನು ಕಟ್ಟಿಕೊಂಡು ಒಂದೇ ಓಕೆ ನೀನು ಎದ್ದು ನಡುವನ್ನು ಕಟ್ಟಿಕೊಂಡು ಮತ್ತೆ ಆ್ಯಕ್ಷನ್. ಫಸ್ಟ್ ಆ್ಯಕ್ಷನ್ ಅಂದರೆ ಹೇಳುವಂಥದ್ದು. ಎಷ್ಟು ಮಂದಿ 12ನೇ ಅಧ್ಯಾಯ ಅಪೊಸ್ತಲ ಕೃತ್ಯ ಓದಿದ್ದೀರಿ? ಇಲ್ಲಿಗೆ ಇದನ್ನು ಹೇಳಿ ನಾನು ಮುಗಿಸ್ತೇನೆ. ಓದಿದ್ದೀರಾ? ಅಲ್ಲಿ ಯಾರು ಸೆರೆಮನೆಯಲ್ಲಿ ಬಿದ್ದದ್ದು? ಪೇತ್ರ. ನೀವು ಹೇಳಬೇಡಿ. ಯಾರು ಬಿದ್ದದು? ಪೇತ್ರ. ಹೇಳಿ. ಪೇತ್ರ ಬೀಳುವಾಗ ಸಭೆಯೆಲ್ಲ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿತ್ತು. ಯಾವುದಾದ್ರೂ ಇಂಪ್ಲುಯೆನ್ಸ್ ಸೆರೆಮನೆಗೆ ಬಂತ? ಎಲ್ಲಿಯ ಇಂಪ್ಲುಯೆನ್ಸ್ ಬಂದದು? ಯಾರು ಇಳಿದು ಬಂದರು? ದೇವದೂತರು. ರೈಟ್. ದೇವದೂತರು ಇಳಿದು ಬರುವಾಗ ಏನು ಹೊಳೆಯಿತು? ಬೆಳಕು ಹೊಳೆಯಿತು. ಸಂಕಲೆ ಕಡಿಯಿತಾ? ಆಗ ಕಡಿಯಿತಾ? ಸರಪಳಿ ಕಲಿಸಿದಾಗವ ದೇವದೂತನು ಬಂದು ನಿಂತು ಬೆಳಕು ಹೊಳೆದಾಗ ಸರಪಳಿ ಕಲಿಸಿದ? ಅಲ್ಲ. ಹೇಳಿ. ಅಲ್ಲ. ಒಂದು ಓದಿ ಮನೆಯಲ್ಲಿ ಹೋಗಿ. ಮತ್ತೆ ದೇವದೂತ ಬಂದು ಪಕ್ಕೆಯನ್ನು ತಟ್ಟಿ ಏಳು ಅಂತ ಹೇಳಿದ. ತಟ್ಟನೆ ಏಳು ಅಂತ. ಪೇತ್ರ ಮಲಗಿದವ, ಅವನ ಕೈಯಲ್ಲಿ ಸರಪಳಿ ಇದೆ, ಕಾಲಲ್ಲಿ ಇದೆ. ಸರಪಳಿ ಬಿಚ್ಚು, ನಾನು ಹೇಗೆ ಹೇಳುವುದು ಅಂತ ಕೇಳಲಿಲ್ಲ. ಅವನು ಕೇಳಲಿಲ್ಲ. ದೇವದೂತನ ಹತ್ರ ಹೇಳಿದ್ನಾ, ಎಂತ ಮಾರಾಯ ನನ್ನನ್ನು ಹೇಳು ಅಂತ ಹೇಳ್ತಿ, ಎಲ್ಲ ಕಟ್ಟಿ ಹಾಕಿದ್ದಾರೆ, ನಾನು ಎಲ್ಲಿ ಹೇಳುವುದು? ಸರಪಳಿ ಕಟ್ಟಿ ಹಾಕಿದರೆ ಹೇಳಲಿಕ್ಕೆ ಆಗ್ತದಾ? ಮೊದಲಾಗಿ ನಾನು ಪೇತ್ರನನ್ನು ಎಪ್ರಿಷಿಯೇಟ್ ಮಾಡ್ತೇನೆ ತುಂಬ. ಯಾಕೆ ಗೊತ್ತುಂಟಾ? ನಾಳೆ ಮರುದಿವಸ ಅವನ ಕುತ್ತಿಗೆ ಕಡಿಲಿಕ್ಕೆ. ಮಾಸ್ಟರ್ ಒಂದು 5 ನಿಮಿಷ ಖಾಲಿ. ಕುತ್ತಿಗೆ ಕಡಿಲಿಕ್ಕೆ. ರೈಟ್. ಅಂಥ ಸಂದರ್ಭದಲ್ಲಿ ಯಾರಿಗಾದರೂ ನಿದ್ರೆ ಬರ್ತದಾ? 4 ಸಿಪಾಯಿಗಳಿಲ್ಲ, 4 ಟೀಮ್, 16 ಜನ ಇದ್ದಾರೆ ಸುತ್ತ. ಕೈಯಲ್ಲಿ ಕಾಲಿಗೆ ಭಾರವಾದ ಸರಪಳಿ ಕಟ್ಟಿದ್ದಾರೆ. ಅಂಚಿಡ್ಲ ಬಿಜಿಡ್ರೆ ಪೂಜಿ, ಇಂಚಿಲ್ಲ ಬಿಜಿಡ್ರೆ ಪೂಜಿ, ಮೊಕ್ಕಲು ಪೂರ್ವ ಈತಿತ್ವಲ್ಲ ಸಂಕಲ ಕಟ್ಟು ಮಾಡ್ತಾರೆ. ಓಡೆಗೆ ಪಿಜಿಡ್ನು ಅಂದರೆ ಕರವಟೆ ಬದಲ್ನೇ ಕೋ ನೈ ಹೋ ರಹಾ ಹೈ. ಕರುವಟ್. ಅದು ಪದ್ಯದಲ್ಲಿ ಕಲ್ತದ್ದು ನಾನು, ಹಿಂದಿ ಪದ್ಯದಲ್ಲಿ. ಇಲ್ಲದ್ರೆ ಅಷ್ಟು ಗೊತ್ತಿರಲಿಲ್ಲ. ಸೊ ಇವನಿಗೆ ತಿರುಗಲಿಕ್ಕೆ ಆಗುವುದಿಲ್ಲ. ಅವನು ಗಟ್ಟಿ ನಿದ್ರೆ ಮಾಡ್ತಾ ಇದ್ದಾನೆ. ಯಾಕೆ ಗೊತ್ತಾ? ಪೇತ್ರ ಯೇಸುವಿನ ಮಾತಿನ ಮೇಲೆ ಇಷ್ಟು ಭರವಸೆ ಇಟ್ಟಿದ್ದಾನೆ ಅಂದರೆ, ಯೇಸು ಏನು ಹೇಳಿದ್ದಾನೆ ಅದು ಫೈನಲ್ ಆತನಿಗೆ. ಹೇಳಿ. ಯೇಸು ನಮಗೆ ಏನು ಹೇಳ್ತಾನೆ? ಹೇಳಿ. ಯೇಸು ಎಲ್ಲರೂ ನಮಗೆ ಏನು ಹೇಳ್ತಾನ ಅದು 100ಕ್ಕೆ 100 ಸತ್ಯ. ಅದು ನಡೆಯುತ್ತದೆ. ಹಲ್ಲೆಲೂಯಾ. ಈಗ ಪೇತ್ರ ಒಮ್ಮೆ ತನ್ನ ಮೈಯನ್ನು ನೋಡಿದ, ತನ್ನ ಗಡ್ಡ ನೋಡಿದ, ಕಪ್ಪೇ ಇದೆ, ಒಂದು ಕೂಡ ಬಿಳಿ ಆಗಲಿಲ್ಲ. ಅಲ್ಲಿ ಬರೀಲಿಲ್ಲ. ಯೌವನಸ್ಥ ಪೇತ್ರ, ತಲೆ ಕೂದಲು ಬಿಳಿ ಆಗಲಿಲ್ಲ, ಕೈಯೆಲ್ಲ ನೋಡಿದ, ನೆರಿಗಟ್ಟಲಿಲ್ಲ, ಮುದುಕ ಆಗಲಿಲ್ಲ. ಹೇಳಿ. ಮುದುಕ ಆಗಲಿಲ್ಲ. ಪೇತ್ರನಿಗೆ 100% ಕನ್ಫರ್ಮ್ ಆಯಿತು, ಇವನ ಅಪ್ಪ ಬಂದರೂ ನನ್ನನ್ನು ಕೊಲ್ಲಿಕ್ಕೆ ಆಗೋದಿಲ್ಲ. ಹೆರೋದಲ್ಲ, ಹೆರೋದನ ಅಪ್ಪ, ಅಜ್ಜ, ಮುತ್ತಜ್ಜ ಎದ್ದು ಬಂದ್ರೂ ನನ್ನನ್ನು ಕೊಲ್ಲಿಕ್ಕೆ ಆಗುವುದಿಲ್ಲ. ಅಥವಾ ಹೆರೋದನೊಟ್ಟಿಗಿರುವ 127 ಸಂಸ್ಥಾನಗಳೇನೋ ಇತ್ತು ಆಗ ಸಹ, ಆ ಅರಸರೆಲ್ಲ ಒಟ್ಟಾದರೂ ಹೆರೋದ ರೋಮನ್ ಎಂಪೈರರ್, ಅವನೊಟ್ಟಿಗಿರುವ ಎಲ್ಲರೂ ಬಂದರೂ ಪೇತ್ರನನ್ನು ಕೊಲ್ಲಿಕ್ಕೆ ಆಗುವುದೇ ಇಲ್ಲ ಅಂತ ಪೇತ್ರನಿಗೆ ಗೊತ್ತು. ಯಾಕೆ? ಯೇಸು ಸ್ವಾಮಿ ಹೇಳಿದ್ದಾನೆ, ನೋಡು ಪೇತ್ರ, ನೀನು ಯೌವನಸ್ಥನಾಗಿರ್ತಿ, ಆಗ ನಿನ್ನ ನಡುವನ್ನು ನೀನು ಕಟ್ಟಿಕೊಳ್ಳುತ್ತಿ, ನಿನಗಿಷ್ಟ ಬಂದ ಕಡೆಗೆ ಹೋಗುತ್ತಿ. ನೀನು ಮುದುಕನಾಗುತ್ತಿ. ಹಲ್ಲೆಲೂಯಾ. ನೀನೇನಾಗ್ತಿ? ಮುದುಕನಾಗ್ತಿ. ಹೇಳಿದಾನೆ. ಪೇತ್ರ ಆಗ ಮುದುಕನಾಗಿರಲಿಲ್ಲ. 100% ಅದಕ್ಕೆ ಭಯಂಕರ ಗಟ್ಟಿ ನಿದ್ರೆ ಮಾಡಿದ್ದಾನೆ. ಎಲ್ಲಿ ತನಕ ಅಂದರೆ, ದೇವದೂತ ಬಂದು ಬೆಳಕು ಹೊಳೆದ್ರು ಪೇತ್ರನಿಗೆ ತಟ್ಟೆ ಎಬ್ಬಿಸಿತು. ಎಚ್ಚರಗೊಂಡ. ಈಗ ಹೇಳ್ತಾನೆ, ಈ ತಟ್ಟನೆ ಹೇಳು. ಅವನು
ಏನು ಕ್ವಶನ್ ಮಾಡದೆ ತಟ್ಟನೆ ಎದ್ದ. ಏಳುವಾಗ ಬೇಡಿಗಳು ಕಳಚಿ ಬಿತ್ತು. ಹಾಗೆಯೇ ಸಭೆಯೇ, ನೀವು ಯಾವಾಗ ದೇವರ ವಾಕ್ಯ ನಿಮಗೆ ಬರುವಾಗ ಇದು ನನಗೆ ಸಂಬಂಧಪಟ್ಟದಲ್ಲ ಅಂತ ಹೇಳಬೇಡಿ. ಇದು ದೇವರು ನನಗೆ ಮಾತನಾಡಿದ ನಂತರ ಅದನ್ನು ಅಂಗೀಕರಿಸಿ ಆ ಭಾಗದಲ್ಲಿ ನೀವು ಎದ್ದರೆ ಎಲ್ಲ ಸಂಕಲೆಗಳು ಅಲ್ಲಿರುವಂಥದ್ದು ಕಳಚಲ್ಪಡುತ್ತದೆ. ಹಲ್ಲೆಲೂಯಾ. ಎಲ್ಲ ಕಳಚಲ್ಪಡ್ತದೆ, ಯಾವುದು ಉಳಿಯುವುದಿಲ್ಲ. ಹೇಳುವಂಥದ್ದು ನಿಮ್ಮ ರೆಸ್ಪಾನ್ಸ್. ಹಲ್ಲೆಲೂಯಾ. ನೀವು ಯಾವಾಗ ದೇವರ ವಾಕ್ಯಕ್ಕೆ ತಟ್ಟನೆ ರೆಸ್ಪಾಂಡ್ ಕೊಡ್ತೀರಾ, ಆ ವಾಕ್ಯ ಹಾಗೇನೇ ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. ನೀವು ರೆಸ್ಪಾಂಡ್ ಕೊಡದಿದ್ದರೆ ಅದಕ್ಕೆ ನಾವು ಹಲ್ಲೆಲೂಯಾ ಆಮೇನ್ ಹೇಳೋದು. ಹಲ್ಲೆಲೂಯಾ ಅಲ್ಲೆಲೂಯಾ ಅಲ್ಲೆಲೂಯಾ ಅಂದರೆ ಬೇರೆಯವರು ಹೇಳ್ತಾರೆ ಅಲ್ಲೆಲೂಯಾ 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 ಬಂದಾಗಲೂ ಓಲುಲ್ಲೆ ಬನ್ಬೇರಂತ. ಅದು ಅಲ್ಲೆಲೂಯಾ ಓಲುಲ್ಲೆ ಅಲ್ಲ. ಅಲ್ಲೆಲೂಯಾ ಅಂದರೆ ದೇವರಿಗೆ ಸ್ತೋತ್ರ ಅಂತ. ಅದು ಅವರಿಗೆ ಓಲುಲ್ಲೆ, ಯಾನ್ ಮೂಲೆ ಉಳ್ಳೆ, ಯಾನ್ ಯೇಸು ನೊಟ್ಟು ಉಳ್ಳೆ. ಹಲ್ಲೆಲೂಯಾ ಹಲ್ಲೆಲೂಯಾ ಅವರಿಗೆ ತಮಾಷೆ, ನಮಗೆ ತಮಾಷೆ ಅಲ್ಲ. ನಮಗೆ ಅದು ವರ್ಡ್ ಜೀವವಾಗಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾವೆಲ್ಲ ಎದ್ದು ನಿಲ್ವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಓ ತಂದೆ, ನಿನಗೆ ಸ್ತೋತ್ರ ಸ್ವಾಮಿ. ಡಿ ಮೇಜರ್ ಡಿ ಮೇಜರ್ ಡಿ ಮೇಜರ್ ಡಿ ಜಿ. ಥ್ಯಾಂಕ್ ಯು ಲಾರ್ಡ್. ಪ್ರಿಯರೇ, ನಾನು ನಂಬುತ್ತೇನೆ ನಿಮಗೆ ವಾಕ್ಯ ಅರ್ಥ ಆಯಿತು ಎಂಬುದಾಗಿ. ಆಹಾ ಗ್ಲೋರಿ. ಅದರಲ್ಲಿ ಕೊನೆಗೆ ಒಂದು ವರ್ಡ್ ಬರೆದಿದೆ, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಾರೆ, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ಪ್ರಿಯರೇ, ನಿಮಗೆ ವಿರುದ್ಧವಾಗಿ ಯಾರಾದರೂ ಏನಾದರೂ ಮಾತಾಡಿಯಾರು, ಮಾತಾಡದೇ ಇದ್ದಾರು, ಆದರೆ ಅವರಿಗೆ ನಿಮ್ಮನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಹೇಳ್ತದೆ ಮುಂದೆ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗೆ ಇರುತ್ತೇನೆ. ಇದಕ್ಕಿಂತ ದೊಡ್ಡ ಪ್ರಾಮಿಸ್ ಎಂಥದ್ದು? ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕಿವಿಗಳಿಂದ ಕೇಳಿ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿದ್ದೇನೆ. ನಿನ್ನನ್ನು ಉದ್ಧರಿಸಲು ದೇವರು ಹೇಳ್ತಿದ್ದಾನೆ, ನಾನೇ ನಿನ್ನೊಂದಿಗಿದ್ದೇನೆ. ಆಶು, ನಿನ್ನನ್ನು ಉದ್ಧರಿಸಲಿಕ್ಕೆ ದೇವರೇ ನಿನ್ನೊಂದಿಗಿದ್ದಾನೆ. ಸಭೆ, ನಿನ್ನನ್ನು ಉದ್ಧರಿಸಲಿಕ್ಕೆ ದೇವರೇ ನಿನ್ನೊಂದಿಗಿದ್ದಾನೆ. ಭಯಪಡಬೇಡ, ದಿಗ್ಭ್ರಮೆಗೊಳ್ಳದಿರು. ದೇವರು ಹೇಳ್ತಾರೆ, ನಾನೇ ನಿನ್ನ ದೇವರು, ನನ್ನ ಧರ್ಮದ ಬಲಕ್ಕೆ ನಿನಗೆ ಆಧಾರವಾಗಿ ಕೊಟ್ಟಿದ್ದೇನೆ. ಮಗನಾಗಿ ನಮ್ಮನ್ನು ಕರೆದಿದ್ದಾನೆ, ಮಗನಾಗಿ ಆರಿಸಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಮಗನಾಗಿ ಆರಿಸಿಕೊಂಡೆ, ಪುನರ್ಜನ್ಮ ನೀಡಿರುವೆ. ಮಗನಾಗಿ ಆರಿಸಿಕೊಂಡೆ, ಪುನರ್ಜನ್ಮ ನೀಡಿರುವೆ. ಅರಸಾರು ನಾವೆಲ್ಲರೂ, ಅಯ್ಯ ಜಗರು ನಾವೆಲ್ಲರೂ. ಓ ಅರಸಾರು ಹೇಳೋಣವೇ, ಅರಸಾರು ನಾವೆಲ್ಲರೂ, ಅಯ್ಯ ಯಾಚಕರು. ಇನ್ನೊಮ್ಮೆ ಹೇಳೋಣವೇ, ಅರಸಾರು ನಾವೆಲ್ಲರೂ, ಅರಸಾರು ನಾವೆಲ್ಲರೂ, ಅಯ್ಯ ಯಾಚಕರು. ಅರಸರೆಲ್ಲ ಹೇಳಿ, ಅರಸಾರು, ಅರಸಾರು ನಾವೆಲ್ಲರೂ, ಅಯ್ಯ ಯಾಚಕರು. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ಓ ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು,
ಕ್ರಿಯೆಗಳೆಲ್ಲ ನಿನ್ನ ಕ್ರಿಯೆಗಳೆಲ್ಲ ಅತಿಶಯಾಶ್ರಯವೇ, ಅತಿಶಯ ಆಶ್ರಯವೇ. ಇನ್ನೊಮ್ಮೆ ಹೇಳೋಣವೇ, ನಿನ್ನ ಕ್ರಿಯೆಗಳೆಲ್ಲ ಓ ಯೇಸುವೇ ಅತಿಶಯ ಆಶ್ರಯವೇ. ನಿನ್ನ ಮಾರ್ಗವೆಲ್ಲ, ನಿನ್ನ ಮಾರ್ಗವೆಲ್ಲ ಅಯ್ಯ ನಿತ್ಯ ಜೀವವಯ್ಯ. ನಿನ್ನ ಮಾರ್ಗ ಓ ನಿನ್ನ ಮಾರ್ಗವೆಲ್ಲ ಅಯ್ಯ ನಿತ್ಯ ಜೀವವಯ್ಯ. ತಂದೆ ಆರಾಧಿಸುವೆವು, ಯೇಸುವೇ ಆರ್ಭಟಿಸುವೆವು, ಆತ್ಮ ದೇವಾರೇ ಓ ಪ್ರೀತಿಸುವೆವು. ನನ್ನ ಆತ್ಮ ದೇವರೇ, ಆತ್ಮ ದೇವಾರೇ ಓ ಪ್ರೀತಿಸುವೆ. ನನ್ನ ಆತ್ಮ ದೇವಾರೇ ಓ ಪ್ರೀತಿಸುವೆ. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆ. ಪ್ರಿಯರೇ, ಏನನ್ನು ನೋಡ್ತಾ ಇದ್ದೀರಿ? ಚಿಂತೆಯನ್ನು, ಸಾಲವನ್ನು, ಕಷ್ಟವನ್ನು, ರೋಗವನ್ನ. ದೇವರ ವಾಕ್ಯ ಹೇಳ್ತದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದುವರು, ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ದಾವೀದನು ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ಯಾರನ್ನು ನೋಡ್ತಾ ಇದ್ದಾನೆ? ಭೂಮಿ ಆಕಾಶ ನಿರ್ಮಾಣ ಮಾಡಿದ ಯೆಹೋವನನ್ನೇ, ಕರ್ತನನ್ನೇ ನೋಡ್ತಾ ಇದ್ದಾನೆ. ನಾವಿವತ್ತು ಪರ್ವತವನ್ನು ನೋಡುವುದಲ್ಲ, ನಾವು ನಮ್ಮ ಕರ್ತನನ್ನೇ ನೇರವಾಗಿ ನೋಡುವಂಥದ್ದು. ನಿಮ್ಮ ದೃಷ್ಟಿಯನ್ನು ನೀವು ಬೇರೆ ಕಡೆಯಿಂದ ತೆಗೆದು, ಮನುಷ್ಯರ ಕಡೆಯಿಂದ ತೆಗೆದು ದೇವರ ಕಡೆಗೆ ತಿರುಗಿಸುವುದಾದರೆ ನಿಮ್ಮ ಜೀವಿತ ಪ್ರಜ್ವಲಿಸುವುದನ್ನು ಅನೇಕರು ನೋಡುತ್ತಾರೆ. ಅನೇಕರು ನಿಮ್ಮಲ್ಲಿರುವ ಉದಯ ಪ್ರಕಾಶಕ್ಕೆ ಬರುತ್ತಾರೆ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ದೇವರ ತೇಜಸ್ಸು ನಿನ್ನಲ್ಲಿ ಉದಯಿಸಿದೆ. ಜನಾಂಗಗಳಿಗೆ ಕತ್ತಲು ಕವಿದಿದೆ, ಕಾರ್ಗತ್ತಲು ಕವಿದಿದೆ. ನಿನಗಾದರೂ ಯೆಹೋವನ ದೇವರ ಕರ್ತನಾದ ಯೇಸುವಿನ ಬೆಳಕು ಬಂದಿದೆ. ನೀನು ಥಟ್ಟನೆ ಎದ್ದರೆ ನೀನು ಏಳುವಾಗ ಪ್ರಜ್ವಲಿಸುತ್ತಿ. ಎಲ್ಲವೂ ಕಳಚಲ್ಪಡುತ್ತದೆ, ಯಾವುದು ಉಳಿಯುವುದೇ ಇಲ್ಲ. ಏನೆಲ್ಲ ನಿನ್ನಲ್ಲಿ ಆ ಚೂರು ಮಿಡತೆ, ಗುಂಪು ಮಿಡತೆ, ಎಲ್ಲ ಮಿಡತೆಗಳು ಕಚ್ಚಿ ಹಾಳು ಮಾಡಿದ ಸಂವತ್ಸರಗಳನ್ನು ದೇವರು ನಿನಗೆ ತಿರುಗಿಸಿಕೊಡುತ್ತಾ ಇದ್ದಾನೆ. ಈ ಸಭೆಗೆ ಬರ್ತಾ ಇದೆ. ನೀವು ನೋಡಲಿಕ್ಕೆ ಪ್ರಾರಂಭ ಮಾಡಿ. ನೀವು ಯೋಚಿಸುವುದಕ್ಕಿಂತಲೂ ಪ್ರಾರ್ಥಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ಶಕ್ತನಾದ ದೇವರು. ನಾವು ಪ್ರಾರ್ಥಿಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ಶಕ್ತನಾದ ದೇವರು ಸುಂದರವಾದ ಕಟ್ಟಡವನ್ನು ನಾವು ಆಲೋಚನೆ ಮಾಡಿದ ದಿನಕ್ಕಿಂತ ಮೊದಲೇ ದೇವರನ್ನು ಎಬ್ಬಿಸುತ್ತಾನೆ. ಆಹಾ ಪ್ರಿಯರೇ, ಬೇಗ ಬರಲಿಕ್ಕೆ ಕಲಿಯಿರಿ. ಎಲ್ಲರೂ ಹಾಫ್ ಆನ್ ಅವರ್ ಬಿಫೋರ್ ಬರಲಿಕ್ಕೆ ಕಲಿಯಿರಿ. ಬಂದು ಇಲ್ಲಿ ಕೂತ್ಕೊಂಡು ಟಂಗ್ಸಲ್ಲಿ ಮಾತಾಡಿ. ದೇವರನ್ನು ನೀವು ಆತ್ಮದಲ್ಲಿ ಸ್ತುತಿಸಿರಿ. ಆತನ ವಚನವನ್ನು ಹೇಳಿ, ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ ಅದನ್ನು ಹೇಳಿ ಮಾತಾಡ್ತಾ ಇರಿ. ಮಾತಾಡಲಿಕ್ಕೆ ಪ್ರಾರಂಭ ಮಾಡಿ. ಆವಾಗ ಜನ ಬರ್ತಾರೆ. ತುಂಬ
ಮತ್ತೆ ಇದನ್ನೇ ಪ್ರಾಕ್ಟೀಸ್ ಮಾಡಿದರೆ ನೀವು ಲಾಸ್ಟ್ ಬೆಂಚ್ ಸ್ಟೂಡೆಂಟ್, ಯು ವಿಲ್ ಬಿ. ಬಟ್ ನಾನು ಅದನ್ನು ಪ್ರಾಫಸಿ ಮಾಡ್ತಾ ಇಲ್ಲ, ಬಟ್ ನಿಮಗೆ ಹೇಳ್ತಾ ಇದ್ದೇನೆ, ಬನ್ನಿ ಬೇಗ ಬರಲಿಕ್ಕೆ ಸ್ಟಾರ್ಟ್ ಮಾಡಿ. ದೇವರೊಂದು ಬಿರುಗಾಳಿಯನ್ನು ಬೀಸುತ್ತಾನೆ, ಅನೇಕರು ಬರ್ತಾರೆ ಇಲ್ಲಿಗೆ. ದ್ವಿಗುಣಗೊಳ್ಳುತ್ತದೆ, ದ್ವಿಗುಣ. ಈಗ ಇರುವುದಕ್ಕಿಂತ ಎಕ್ಸಾಕ್ಟ್ ಡಬಲ್, ಮತ್ತೆ ಇನ್ನೊಂದು ಡಬಲ್ ಇದೆ, ಅದು ನಂತರ, ಅದು ಬೇಗನೆ ಸಂಭವಿಸುತ್ತದೆ. ತಂದೆ ನಿನಗೆ ಸ್ತೋತ್ರಪ್ಪ. ಈ ದಿನದಲ್ಲಿ ಅನೇಕರನ್ನು ನಿನ್ನ ವಾಕ್ಯ ಸ್ಪರ್ಶಿಸಿದೆ, ನಿನ್ನ ಮಾತುಗಳನ್ನು ಅವರು ಕೇಳಿದ್ದಾರೆ, ನಿನ್ನ ಅಭಿಷೇಕದಿಂದ ಅವರು ಸ್ಪರ್ಶಗೊಂಡಿದ್ದಾರೆ ಸ್ವಾಮಿ. ಈ ಸಭೆಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಸಭೆ, ಸಭಾಪಾಲಕ, ಕುರುಬ ಮತ್ತು ಕುರಿಗಳು, ಸಭೆಯ ಜನರು ಎಲ್ಲರನ್ನು ನೀನು ಆಶೀರ್ವದಿಸಿದ್ದಿ. ಅವರ ಮೇಲೆ ನಿನ್ನ ಕೃಪೆಯನ್ನು ಹೆಚ್ಚಿಸಿದ್ದಿ ಸ್ವಾಮಿ. ಯಾರು ಕೂಡ ಎರಡು ದೋಣಿಯ ಮೇಲೆ ಕಾಲಿಡದೆ, ಎರಡು ಆಗಿರದೆ ಈ ಸಭೆಯಲ್ಲಿ ನೆಲೆಗೊಂಡಿರಲಿ ಎಂಬುದಾಗಿ ನಾನು ಡಿಕ್ರಿಯನ್ನು ಹಾಕುತ್ತೇನೆ. ಅಂಡ್ ಐ ಪ್ರೇ, ಎಲ್ಲರೂ ಈ ಸಭೆಯಲ್ಲಿ ಜೀವಂತವಾಗಿ ಕಟ್ಟಲ್ಪಟ್ಟ ಕಲ್ಲುಗಳಾಗಿ ಒಬ್ಬೊಬ್ಬರೇ ಕಟ್ಟಲ್ಪಡಲಿ. ಮತ್ತೆ ಸಭೆಯ ಸ್ತಂಭವಾಗಿ ಜನರು ಪ್ರಮೋಟ್ ಆಗಲಿ. ಅಪೊಸ್ತಲರು ಮತ್ತು ಪ್ರವಾದಿಗಳೆಂಬ ಅಸ್ತಿವಾರದ ಮೇಲೆ ಇವರು ಕಟ್ಟಲ್ಪಟ್ಟವರಾಗಿದ್ದಾರೆ. ತಂದೆ ನಿನಗೆ ಸ್ತೋತ್ರ. ಕೊರತೆಗಳನ್ನು ನೀಗಿಸಿದ್ದಿ, ನೋಟವನ್ನು ಬದಲು ಮಾಡಿದ್ದಿ. ಇವರ ದೃಷ್ಟಿ ನಿನ್ನ ಮೇಲೆ ಸ್ವಾಮಿ, ಮನುಷ್ಯರ ಮೇಲೆ ಅಲ್ಲ, ಪರಿಸ್ಥಿತಿಯ ಮೇಲೆ ಅಲ್ಲ. ಪರಿಸ್ಥಿತಿಯನ್ನು ಸರಿ ಮಾಡಲು ಕೊಟ್ಟಿರುವ ನಿನ್ನ ಮೇಲೆ ದೃಷ್ಟಿ ಇವರದು ಇನ್ನು ಮೇಲೆ ಯಾವಾಗಲೂ ನೆಲೆಗೊಂಡಿರುತ್ತದೆ. ಅನೇಕರ ದೃಷ್ಟಿ ಇದೆ, ಯಾರ ದೃಷ್ಟಿ ಇಲ್ಲವೋ ಅವರಿನ್ನು ನಿನ್ನನ್ನೇ ನೋಡುತ್ತಲೇ ಇರುತ್ತಾರೆ. ತಂದೆ ನಿನಗೆ ಸ್ತೋತ್ರ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಎಲ್ಲರೂ